ಗಣನಾನ್ವಾ ಗಣಪತಿಗುಂ ಭವಾಮಃ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತ್ ಆನಾದಿವಾ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಪ್ರಶ್ನೋಪನಿಷತ್ತಿನ 5ನೇ ಪ್ರಶ್ನೆ, ಅದರಲ್ಲಿ ಜಾಬಾಲಿ ಮಹರ್ಷಿ ಕೇಳುವಂತಹ ಪ್ರಶ್ನೆ ಪಿಪ್ಪಲಾದರಿಗೆ ಓಂಕಾರ ಪ್ರಣವ ಇದರ ಬಗ್ಗೆ ಅವನು ಪ್ರಶ್ನೆಯನ್ನು ಕೇಳ್ತಾನೆ. ನಮಗೆಲ್ಲರಿಗೂ ನೆನಪಿರುವ ಹಾಗೆ ಆ ಪ್ರಶ್ನೆ ಈ ರೀತಿ ಇದೆ. ಒಂದ್ಸಲಿ ಪ್ರಶ್ನೆಯನ್ನು ನಾವು ಇನ್ನೊಂದ್ಸಲಿ ನೋಡ್ಬಿಡೋಣ. ಎಲೆ ಭಗವಂತನೇ, ಮನುಷ್ಯರಲ್ಲಿ ಯಾವನು ಮರಣದವರೆಗೂ ಓಂಕಾರವನ್ನು ಅವಿಧ್ಯಾನಿಸುವನು ಅವನು ಅದರಿಂದ ಯಾವ ಲೋಕವನ್ನು ಜಯಿಸುತ್ತಾನೆ ಅಂತ ಇದು ಆ್ಯಕ್ಚುಲಿ ಪ್ರಶ್ನೆಯನ್ನು ಕೇಳಿದ್ದು. ಅಂದರೆ ಅರ್ಥ ಏನು ಅಂತಂದರೆ, ಇವನು ಓಂಕಾರವನ್ನು ರಿಸರ್ಚ್ ಮಾಡ್ಕೊಂಡಿದ್ದ, ಅದನ್ನು ಅನುಷ್ಠಾನ ಮಾಡ್ಕೊಂಡಿದ್ದ, ಅದನ್ನು ತಪಸ್ಸು ಮಾಡ್ಕೊಂಡಿದ್ದ. ಆ ತಪಸ್ಸು ಮಾಡ್ಕೊಂಡ್ಮೇಲೆ ಅವನಿಗೆ ಬಂದ ಪ್ರಶ್ನೆ ಏನು ಅಂದರೆ, ಇನ್ನೂ ಮಾರ್ಗ ಮಧ್ಯದಲ್ಲಿ ನಾನಿದ್ದೇನೆ, ಕಡೆಯಲ್ಲಿ ಏನು? ಇದು ಮನುಷ್ಯರಿಗೆ ಸಾಮಾನ್ಯವಾಗಿ ಹುಟ್ಟುವಂತಹ ಪ್ರಶ್ನೆ. ಪ್ರತಿಯೊಬ್ಬ ಮನುಷ್ಯರಿಗೂ ಏನೇ ಮಾಡೋದಕ್ಕೆ ಮುಂಚೆ ನನಗೇನು ಸಿಗುತ್ತೆ, ಕಡೆಯಲ್ಲಿ ಏನು? ಹಾಗಾಗಿ ವೇದಗಳಲ್ಲಿ ಫಲಶ್ರುತಿ ಅಂತ ಒಂದು ವಿಭಾಗ ಇದೆ. ಅಂದರೆ ಹೇಗೆ ಅಂತಂದರೆ, ಮೊದಲವೆಲ್ಲ ಕೆಲವು ಋಗ್ವೇದ, ಕೆಲವು ಅಪೌರುಷೇಯ ಮಂತ್ರಗಳಿಗೆ ಫಲಶ್ರುತಿಗಳು ಯಾರೂ ಬರೆದಿಲ್ಲ. ಆದರೆ ನಂತರ ಬಂದಂತಹ ಕೆಲವು ಮಹಾನುಭಾವರುಗಳು ಮಂತ್ರಗಳಿಗೆ ಫಲಶ್ರುತಿ ಏನು ಅಂತ ಆಮೇಲೆ ಅದನ್ನೆಲ್ಲ ಬರೆದು ಕ್ರೋಢೀಕರಣ ಮಾಡಿದ್ದಾರೆ. ಯಾಕೆ ಅಂತಂದರೆ, ಮನುಷ್ಯನ ಸ್ವಭಾವ ಆಗಲೂ ಹಾಗೆ ಇತ್ತು, ಅದು ಮಧ್ಯದಲ್ಲೂ ಹಾಗೆ ಇತ್ತು, ಇವತ್ತಿಗೂ ಹಾಗೆ ಇದೆ, ಮುಂದೆ ಕೂಡ ಹಾಗೆ ಇರುತ್ತೆ. ಏನು ಮಾಡಿದರೆ ನನಗೆ ಏನು ಸಿಗುತ್ತೆ, ಅಥವಾ ಇಂಥದ್ದು ಸಿಗಬೇಕಾದರೆ ನಾನು ಏನು ಮಾಡಬೇಕು, ಈ ಎರಡರಲ್ಲಿ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಅದರಲ್ಲಿ ಈ ಸತ್ಯಕಾಮ ಅವನು ತಾನೇ ರಿಸರ್ಚ್ ಮಾಡಿ ಕಂಡುಕೊಂಡಂತಹ ಪ್ರಾಣಕ್ಕೆ ವಾಸಸ್ಥಾನವಾದ ಓಂಕಾರ ಪ್ರಣವ, ಅದನ್ನು ಅವನು ಅಭಿಧ್ಯಾನಿಸುತ್ತಾ ತಪಸ್ಸು ಮಾಡಿ ಅವನಿಗೆ ಫಲಗಳು ಸಿಕ್ಕಿತ್ತು. ಆದರೆ ಇದನ್ನೇ ಇಡೀ ಜೀವಮಾನ ಮಾಡಿದರೆ ಕಟ್ಟಕಡೆಯಲ್ಲಿ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಅವನಿಗೆ ಕಾಡಿತ್ತು. ಆ ಪ್ರಶ್ನೆಯನ್ನು, ಅದು ಏನು ಕೇವಲ ಥಿಯರಿಟಿಕಲ್ ಅಲ್ಲ, ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡಿ ನಂತರ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಹಿಂದೆ. ಈಗ ನಾವು ಆ ಇಂದನೇ ಪ್ರಶ್ನೆ ಕೇಳ್ತೀವಿ, ಹಾಗಲ್ಲ. ಅಂದರೆ ನಾವೇನು ಪ್ರಯತ್ನವೇ ಹಾಕದೆ ಪ್ರಶ್ನೆ ಕೇಳ್ತೀವಿ. ಆದರೆ ಹಿಂದೆ ಹಾಗಿತ್ತಿಲ್ಲ. ಮೊದಲು ಪ್ರಯತ್ನದಲ್ಲಿ ಬಂದ ಫಲ, ಆ ಫಲದಿಂದ ನಂತರ ಉಂಟಾಗುವ ಸಂಶಯ, ಆ ಸಂಶಯವನ್ನು ಇದನ್ನು ಆಗಲೇ ಪ್ರಾಕ್ಟಿಕಲ್ಲಾಗಿ ಮಾಡಿ ತಿಳಿದಿರುವಂತಹ ಋಷಿಗಳ ಹತ್ರ ಕೇಳ್ತಾ ಇದ್ರು ಅನ್ನೋದು ಇದೊಂದು ವಿಶಿಷ್ಟವಾದ ಆಚರಣೆಯಾಗಿತ್ತು. ನಾವು ಅದನ್ನು ಇವತ್ತು ಕೂಡ ಫಾಲೋ ಮಾಡಿದ್ರೆ ತುಂಬ ಅನುಕೂಲ ಅಂತ ಆಗತ್ತೆ. ಅಂದರೆ ನಾವು ಸ್ಕೂಲಿಗೆ ಅಥವಾ ಕಾಲೇಜಿಗೆ ಅಥವಾ ನಾವು ಎಲ್ಲೇ ವಿದ್ಯಾಭ್ಯಾಸಕ್ಕೆ ಹೋದಾಗ ಫುಲ್ಲು ಬ್ಲ್ಯಾಂಕ್ ಆಗಿ ಹೋಗ್ತೀವಿ. ಅಲ್ಲಿ ಕೂತ್ಕೊಂಡು ಆ ಮೇಷ್ಟ್ರು ಪಾಠ ಮಾಡಬೇಕಾದ್ರೆ ಆಗ ನಮ್ಮ ತಲೆ ಒಳಗಡೆ ಹೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ವೇದ ಋಷಿಗಳ ಹಿಂದೆ ಯಾವ ಥರ ಇದ್ದರು ಅಂತಂದರೆ, ಮೊದಲು ನೀನು ಪ್ರಯತ್ನ ಮಾಡು, ತಿಳಿದುಕೋ, ನಂತರ ತರಗತಿಗೆ ಬಾ, ನಂತರ ವಿದ್ಯಾಭ್ಯಾಸಕ್ಕೆ ಬಾ. ಅಲ್ಲಿ ಏನು ವಿದ್ಯಾಭ್ಯಾಸಕ್ಕೆ ಬರುವುದು ಅಂತಂದರೆ, ಅಲ್ಲಿ ಆಗಲೇ ನೀನು ಕಂಡುಕೊಂಡಿರುವ ಹಲವಾರು ವಿಚಾರಗಳಲ್ಲಿ ಉಂಟಾದ ಸಂಶಯಗಳಿಗೆ ಉತ್ತರವನ್ನು ಕೇಳಬೇಕು, ಮತ್ತು ಅದನ್ನು ಕಂಟಿನ್ಯೂ ಮಾಡಿದ್ರೆ ಮುಂದೇನಾಗುತ್ತೆ ಅಂತ ಕೇಳಬೇಕು. ಇದು ಒಂದು ಪದ್ಧತಿಯಾಗಿತ್ತು. ಇದನ್ನು ನಾವು ಇವತ್ತು ಕೂಡ ನಾವು ಯಾವುದೇ ವಿಭಾಗದಲ್ಲಿ ನಾವು ಓದ್ಕೋತಾ ಇರಬಹುದು, ಅಥವಾ ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ರಿಸರ್ಚ್ ಮಾಡ್ತಾ ಇರ್ಬೋದು, ಯಾವುದೇ ಕೆಲಸದಲ್ಲಿ ಮಗ್ನರಾಗಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ತಕ್ಷಣ ಉತ್ತರಕ್ಕಾಗಿ ಹುಡುಕುವ ದುರಭ್ಯಾಸವನ್ನು ಬೆಳೆಸಿಕೊಂಡಿದ್ದೀವಿ. ಆದರೆ ನಾವು ಉತ್ತರವನ್ನು ನಾವೇ ಕಂಡುಕೊಳ್ಳೋ ಪ್ರಯತ್ನವನ್ನು ನಾವು ಕೈಬಿಟ್ಟಿದ್ದೀವಿ. ಕಂಡುಕೊಳ್ಳೋ ಪ್ರಯತ್ನ ಏನು ಅಂದರೆ, ಅವರಿವ್ರಿಗೆ ಕೇಳೋದು ಅಥವಾ ಇಂಟರ್ನೆಟ್ಟಲ್ಲಿ ಹುಡುಕೋದು, ಪುಸ್ತಕಗಳಲ್ಲಿ ಹುಡುಕೋದು. ಇದರಿಂದ ಯಾವ ಒಂದು ಸಂಶಯ ನಿವಾರಣೆ ಆಗಬಹುದು, ಬಟ್ ಆದರೆ ಒಂದು ನಮ್ಮ ಪ್ರಯತ್ನದಲ್ಲಿ ಆಗುವಂತಹ ನಿವಾರಣೆಗೂ ಈ ಕೇವಲ ನಾವು ಅನುಮಾನ ಬಂದೇ ಇಟ್ಕೇನೆ ಮತ್ತೊಬ್ಬರನ್ನ ಅಥವಾ ಮತ್ತೊಂದು ಎಡೆ ಹುಡುಕುವ ಪ್ರಯತ್ನ ಮಾಡೋದು ಉತ್ತರಕ್ಕಾಗಿ, ಅದು ಸರಿಯಾದ ಅಭ್ಯಾಸವಲ್ಲ.
ಏಕೆಂದರೆ ನಾವು ಪ್ರಯತ್ನ ಮಾಡಿದರೆ ನಮಗೆ ಆಲ್ಮೋಸ್ಟ್ ಕೆಲವು ಉತ್ತರಗಳು ನಮಗೆ ದೊರೆಯುವಂಥದ್ದಾಗತ್ತೆ. ರಿಸರ್ಚಲ್ಲಿ ಆ ರೀತಿಯಲ್ಲಿ ಮುಂದುವರಿಯಬಹುದಾಗುತ್ತೆ. ಆ ಒಂದು ವಿಚಾರ ಪ್ರಯುಕ್ತದಲ್ಲಿ ನಾವು ಈ ಪ್ರಶ್ನೋಪನಿಷತ್ತನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂದರೆ ಇಲ್ಲಿ ಕೇಳುತ್ತಿರುವ ಎಲ್ಲರೂ 6 ಪ್ರಶ್ನೆಗಳಲ್ಲಿ 5ನೇ ಪ್ರಶ್ನೆಯಲ್ಲಿದ್ದೇವೆ. ಆ ಥರ 6 ಪ್ರಶ್ನೆಗಳು 6 ಮಹರ್ಷಿಗಳು, ಆ 6 ಮಹರ್ಷಿಗಳು ಕೇಳಿದ ಪ್ರಶ್ನೆ. ಕೇಳಪ್ಪ ಅಕ್ಷಯ್. ಸರ್, ಹೇಳಿದ ಹಾಗೇನೆ ಕೆಲವು ತುಂಬಾ ದೊಡ್ಡ ಹೆಸರಿರುವಂತ ರಿಸರ್ಚ್ ಸಂಸ್ಥೆ ಆಗ್ಬೋದು ಭಾರತದಲ್ಲಿ, ಅಲ್ಲೂ ಸಹ ಇದನ್ನೇ ಹೆಚ್ಚು ಪ್ರತಿಪಾದಿಸ್ತಾರೆ ಅಂತ ಕೇಳಿದ್ದೆ ಸರ್. ಅದ್ರಲ್ಲಿ ವಿದ್ಯಾರ್ಥಿಗಳು ಏನಾದ್ರು ಪುಸ್ತಕದಲ್ಲಿರೋದನ್ನೇ ಹೋಗಿ ಕೇಳಿದ್ರೆ ಅವ್ರು ಅಷ್ಟು ಎಂಟರ್ಟೈನ್ ಮಾಡಲ್ಲ. ಅದೇ ಅವ್ರ ಸ್ವಂತ ಪ್ರಯತ್ನದಲ್ಲಿ ಏನಾದ್ರು ಕಲ್ತಿ ನಂತರ ಏನಾದ್ರು ಒಂದು ಒಳ್ಳೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಬಂದ್ರೆ ಅವರೇ ಕಾಪಿ ಕೊಡ್ಸಿ ನೀಟಾಗಿ ಡಿಸ್ಕಸ್ ಮಾಡ್ತಾರೆ ಅಂತ ಕೇಳಿದ್ದೆ ಸರ್. ಎಲ್ಲಿ AIC ಬ್ಯಾಂಗ್ಳೂರು ಸರ್. AIC ಬ್ಯಾಂಗ್ಳೂರಲ್ಲಿ ನೋಡಿ, ಆ ಥರ ನಾಸಾ ಇರ್ಬೋದು, ಅಮೆಜಾನ್ ಇರ್ಬೋದು, ಈ ಥರ ಹಲವಾರು ಅತ್ಯುನ್ನತ ಸಂಸ್ಥೆಗಳಲ್ಲಿ ಈ ವೇದ ಹೇಳಿರೋ ಪ್ರಕಾರದಲ್ಲೇ, ಅದು ವೇದವನ್ನು ಅವರು ಫಾಲೋ ಮಾಡ್ತಿದ್ದಾರೆ ಅಂತಲ್ಲ, ಆದರೆ ಅವರು ಕಂಡುಕೊಂಡಂತಹ ವಿಚಾರ ಈಗ ನಾನು ಹೇಳುತ್ತಿರೋ ವಿಚಾರ ಎರಡು ಒಂದೇ. ಈಗ ಅಕ್ಷಯ್ ಹೇಳಿದ ಪ್ರಕಾರದಲ್ಲಿ ಆ ರೀತಿಯಾಗಿ ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ. ಆದರೆ ನಾವು ಏನು ಮಾಡಬೇಕು ಅಂತಂದರೆ, ನಾವು ಯಾವುದೇ ಒಂದು ತರಗತಿಗೆ ಹೋಗೋದಕ್ಕೆ ಮುಂಚೆ ನಾವು ಪ್ರಯತ್ನ ಹಾಕಿ ಅದರಲ್ಲಿ ಉಂಟಾಗುವ ಸಂಶಯ ನಿವಾರಣೆಗಾಗಿ ನಾವು ತರಗತಿಯನ್ನು ಅಟೆಂಡ್ ಮಾಡಬೇಕೆ ವಿನಃ ತರಗತಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಯಾವುದೇ ವಿಚಾರವನ್ನು ಕೇಳುವಂಥದ್ದಲ್ಲ. ಆ ಒಂದು ವಿಚಾರವನ್ನು ನಾವು ಈ ಪ್ರಶ್ನೋಪನಿಷತ್ತಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ. ಅದರಲ್ಲಿ 5ನೇ ಪ್ರಶ್ನೆಗೆ ಬಂದಿದ್ವಿ. 5ನೇ ಪ್ರಶ್ನೆಯಲ್ಲಿ ಅವನು ಕೇಳಿದಂತಹ ಪ್ರಶ್ನೆಗೆ ಅಕಾರ ಉಕಾರಗಳ ಅಂದರೆ ಎಚ್ಚರ, ಅಂದರೆ ಜಾಗೃತ ಮತ್ತು ಸ್ವಪ್ನ, ಈ 2ರ ವಿಚಾರಗಳನ್ನು ನಾವು ಹಿಂದಿನ ತರಗತಿಗಳಲ್ಲಿ ನೋಡಾಗಿದೆ. ಈಗ ಮುಂದಕ್ಕೆ ಏನು ಹೇಳ್ತಾರೆ ನೋಡೋಣ. ಯಃ ಪುನರೇತಂ ತ್ರಿಮಾತ್ರೇಣ ಮಿತ್ಯೇತೆ ನೈವಾಕ್ಷರೇಣ ಪರಂ ಪುರುಷಮಭಿಧ್ಯಾಯೀತ ಸ ತೇಜಸಿ ಸೂರ್ಯ ಸಂಪನ್ನಃ ಯಥಾ ಪಾದೋದರಸ್ತ್ವಜ ವಿನಿರ್ಮುಚ್ಯದ ಏವಂ ವೈಸಾ ಪಾಪ್ಮನಾ ವಿನಿರ್ಮುಕ್ತಸ್ಸ ಸಾಮಭಿರುನ್ನೀಯತೆ ಬ್ರಹ್ಮಲೋಕಂ ಸಾ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ ತದೇತೌ ಶ್ಲೋಕೌ ಭವತಃ ಅಂತ. ಈಗ 5ನೇ ಮಂತ್ರದಲ್ಲಿ, 5ನೇ ಪ್ರಶ್ನೆಯ 5ನೇ ಮಂತ್ರದಲ್ಲಿ ಮುಂದಕ್ಕೆ ಪಿಪ್ಪಲಾದರು ಹೇಳ್ತಾ ಇದ್ದಾರೆ. ಈ ಮಂತ್ರದ ಅರ್ಥ ಏನು? ಫಸ್ಟು ಒಂದು ಮೇಲ್ ನೋಟಕ್ಕೆ ನೋಡ್ಬಿಡೋಣ. ಯಾವ ವ್ಯಕ್ತಿ ಈ ಅಕಾರ ಉಕಾರ ಮಕಾರ ಅಂದರೆ ಎಚ್ಚರ, ಸ್ವಪ್ನ, ಜಾಗೃತ, ಎಚ್ಚರ, ಸ್ವಪ್ನ ಮತ್ತು ಸುಷುಪ್ತಿ, ಈ 3 ಅವಧಿಗಳನ್ನುಳ್ಳ, ಈ 3 ಪ್ರಜ್ಞಾಸ್ಥಿತಿಯಗೆ ಕನೆಕ್ಟ್ ಮಾಡಬಲ್ಲಂತಹ ವ್ಯಂಜನ ಮತ್ತು ಸ್ವರಗಳನ್ನು ಉಳ್ಳಂತಹ ಅಕಾರ ಉಕಾರ ಸಂಪೂರ್ಣ ಪ್ಯೂರ್ ಸ್ವರ, ಮಕಾರದಲ್ಲಿ ಒಂದು ವ್ಯಂಜನ ಮತ್ತು ಅಕಾರ, ಅಂದರೆ ನಮ್ಮಲ್ಲೇ ಇರುವ ಬೀಜರೂಪದ ಸ್ವಧರ್ಮದ ಬೀಜರೂಪ ಅದು ಮ, ಮತ್ತು ಆ ಎಚ್ಚರ ಜಾಗೃತ. ಈ ಒಂದು ವಿಚಾರಗಳಲ್ಲಿ ಯಾರು ಧ್ಯಾನ ಮಾಡ್ತಾನೆ, ಈ ಅಕ್ಷರ, ಈ ಕ್ಷಯವಿಲ್ಲದ ಈ ಒಂದು ಸ್ಥಿತಿ, ಯಾವತ್ತು ಕ್ಷಯವಾಗದಂತಹ ಈ 3 ಸ್ಥಿತಿಗಳಿಂದಲೇ ಯಾರು ಆ ಪರಮ ಪುರುಷ, ಅಲ್ಟಿಮೇಟ್ ಪೊಟೆನ್ಷಿಯ, ಅದನ್ನು ಅಭಿಧ್ಯಾನಿಸು, ಅಭಿಧ್ಯಾನ, ಅಭಿಮಾನ. ಏನು ಹಾಗಾದ್ರೆ ಯಾರಾದರೂ ಉತ್ತರ ಹೇಳ್ತೀರಾ? ಕೀರ್ತಿಯವರೇ, ಅಭಿಮಾನ ಅಂದ್ರೇನು? ಪ್ರಫುಲ್ಲತ ಅವರೇ, ಅಭಿಮಾನ ಅಂದ್ರೆ ಏನು? ಅಕ್ಷಯ್ ಅವರೇ? ಸರ್, ಪ್ರೌಡ್ ಅಂತ ಹೇಳ್ಬೋದು. ಅಭಿಮಾನ ಅಂದ್ರೆ ಏನೋ ಪ್ರೌಡ್ ಅಂತನಾ ಹೇಳ್ಬೋದಾ ಸರ್? ಅಂದ್ರೆ ಓಕೆ, ಅದ್ರ ಬಗ್ಗೆ ಅಭಿಮಾನ ಇದೆ ಅಂತಂದ್ರೆ ಅದ್ರೊಂದು ಸ್ವಲ್ಪ ಅದು ಪ್ರೌಡ್ ಅಂತ ಬರ್ಬೋದೇನೋ ಅಂತ ಅನಿಸ್ತು ಸರ್. ಓಕೆ, ಅಕ್ಷಯ್, ಅಭಿಮಾನ ಅಂದ್ರೆ ಏನು? ಅಭಿಮಾನ ಅಂದ್ರೆ ಒಂದು ರೀತಿ ಗೌರವ ರೂಪ ಅನ್ನಂಗೆ ಕಾಣುತ್ತೆ. ಓಕೆ, ಅಭಿಮಾನ, ಮಾನ ಅಂದ್ರೆ ಏನು? ಅಳತೆ, ಒಂದು ಮಾಪಕ, ಒಂದು ಮೆಷರ್ಮೆಂಟ್,
ಅಭಿ ಅಂದರೆ ವರ್ತನೆ. ಯಾವುದೋ ಒಂದು ಅಳತೆಗೆ ನಮ್ಮ ವರ್ತನೆಯನ್ನು ಜೋಡಿಸಿಕೊಂಡರೆ ಅಭಿಮಾನ. ಇಲ್ಲಿ ಓಂಕಾರದ ಬಗ್ಗೆ ಅಭಿಮಾನ ಮತ್ತೆ ಅಭಿಧ್ಯಾನ. ಈಗ ಅಭಿಮಾನ ಹೇಳಿದೆ, ಅಭಿಧ್ಯಾನ ಅಂದ್ರೆ ಏನು ಅಕ್ಷಯ್? ಅನುಷ್ಠಾನ ಮಾಡುವಂತದ್ದ ಹಾಗೆ. ಓಕೆ ಕೀರ್ತಿಯವರೇ, ಅಭಿಮಾನ ಹೇಳಿದೆ, ಅಭಿಧ್ಯಾನ ಅಂದ್ರೇನು? ಧ್ಯಾನ ಅಂದ್ರೆ ಸರ್ ವರ್ತನೆ ಪ್ಲಸ್ ಧ್ಯಾನ. ಹೌದು, ಅಂದ್ರೆ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಲ್ಲದ ವರ್ತನೆ. ಬಾಡಿ ಮೈಂಡ್ ಇಂಟೆಲೆಕ್ಟ್ ಮೂರನ್ನ ಮೀರಿದಂತಹ ವರ್ತನೆ. ಆ ರೀತಿಯಾಗಿ ಪರಮ ಪುರುಷನನ್ನು ಅಭಿಧ್ಯಾನಿಸುವನು ಅಂದರೆ ಅಲ್ಟಿಮೇಟ್ ಪೊಟೆನ್ಷಿಯಾ, ಅದನ್ನ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ನ ಮೀರಿದಂತಹ ಸ್ಥಿತಿಯಲ್ಲಿ ಅದರನ್ನು ಉಪಯೋಗಿಸಿ ತನ್ನ ವರ್ತನೆಯನ್ನು ಮಾಡುವನು. ಯಾವನು ಆ ರೀತಿಯಾಗಿ ಇರುವನು ಅವನು ಜ್ಯೋತಿರ್ಮಯನಾದ ಸೂರ್ಯನಲ್ಲಿ ಒಂದಾಗುತ್ತಾನೆ. ಜ್ಯೋತಿರ್ಮಯ, ಮಯ ಅಂದ್ರೇನು? ಸಿಹಿಮಯ ಅಂದರೆ ಸಂಪೂರ್ಣವಾಗಿ ಒಂದು ವಿಚಾರ ಇರುವಂಥದ್ದು. ಆ ರೀತಿಯಾಗಿ ಸಂಪೂರ್ಣ ಸ್ವರಗಳ ಸರಮಾಲೆಯಾದ ಆ ಒಂದು ಸೂರ್ಯ ಅನ್ನೋದರಲ್ಲಿ ಒಂದಾಗುತ್ತಾನೆ. ಹೇಗೆ ಒಂದು ಸರ್ಪ ತಾನು ಪೊರೆ ಬಿಟ್ಟು ಆಚೆ ಬರುತ್ತೋ, ತನ್ನ ದೇಹದಲ್ಲಿರುವ ಪೊರೆಯನ್ನು ಕಳಚಿಕೊಂಡು ಆಚೆ ಬರುತ್ತೋ, ಆ ರೀತಿಯಲ್ಲಿ ಸಕಲ ಪಾಪ ಕರ್ಮಗಳಿಂದ ಏನೇ ಮಾಡಿದ್ರೂ ಕೂಡ ಮುಕ್ತನಾಗುತ್ತಾನೆ. ಅವನು ಸಾಮಗಳಿಂದ ಬ್ರಹ್ಮಲೋಕಕ್ಕೆ ಒಯ್ಯಲ್ಪಡುತ್ತಾನೆ. ಅವನು ಶ್ರೇಷ್ಠನಾದ ಹಿರಣ್ಯ ಗರ್ಭನಿಗಿಂತಲೂ ಶ್ರೇಷ್ಠನಾದ ಮತ್ತು ಎಲ್ಲ ಶರೀರಗಳಲ್ಲಿಯೂ ಪ್ರವೇಶಿಸಿರುವ ಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಅಂತ ಇಲ್ಲಿ ವಿಪ್ಪಲಾದರು ಹೇಳ್ತಾ ಇದ್ದಾರೆ. ಇದು ತಾತ್ವಿಕ ವಿಚಾರವಾಯಿತು. ಕೇಳಿ ಕೀರ್ತಿಯವರೇ. ಸರ್ ಅಂದ್ರೆ ಓಂ ಚಾಂಟ್ ಮಾಡೋದ್ರಿಂದ ಈ ಬೆನಿಫಿಟ್ ಇದೆ ಅಂತಾನ ಸರ್? ಹೌದು ಹೌದು, ಅಂದ್ರೆ ಬರೀ ಚಾಂಟ್ ಮಾಡೋದ್ರಿಂದಲ್ಲ, ಅಭಿಧ್ಯಾನ, ಅಭಿಮಾನ ಮತ್ತೆ ಅಭಿಧ್ಯಾನ ಎರಡೂ ಕೂಡ ಓಂಕಾರದಲ್ಲಿ ಇಟ್ಟುಕೊಂಡರೆ, ಎರಡನ್ನೂ ಓಂಕಾರದಲ್ಲಿ ಇಟ್ಟುಕೊಂಡರೆ ಅಂದರೆ ಅಭಿಮಾನ ಮತ್ತೆ ಅಭಿಧ್ಯಾನ ಯಾರು ಹೇಳಿ ಹೇಳಿ ಸರ್. ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಸರ್ ಲಾಸ್ಟ್ ಕ್ಲಾಸ್ ಅಲ್ಲಿ ಅನ್ನೋದು ಒಂದು ಮಾತ್ರೆ ಮತ್ತೆ ಹೂ ಅನ್ನೋದು ಒಂದು ಮಾತ್ರೆ, ಮನ ನಾವು ಎಷ್ಟಾದ್ರೂ ಎಳಿಬಹುದು ಅನ್ನೋ ಹಂಗೆ ಹೇಳಿದ್ದಿತ್ತು. ಅದು ಅಭಿಮಾನ ಆಗುತ್ತೆ, ಅಭಿಧ್ಯಾನ ಆಗುತ್ತಾ ಸರ್? ಅದು ಅಲ್ಲ, ಅದನ್ನು ಮಾಡುವುದನ್ನ ನಾವು ಅಭಿಮಾನ ಅಭಿಧ್ಯಾನ ಎರಡಲ್ಲಿ ನಾವು ಫಸ್ಟ್ ಅಭಿಮಾನವನ್ನು ಹೊಂದಿರಬೇಕು. ಅಂದರೆ ಆ ಒಂದು ಓಂಕಾರದ ವಿಚಾರ ಏನಿದೆ ಅದರ ಪ್ರಕಾರದ ಅಳತೆಯನ್ನು ನಾವು ನಮ್ಮ ವರ್ತನೆಯಲ್ಲಿ ಅಳವಡಿಸಿಕೊಳ್ಳಬೇಕು. ನಂತರ ಅಭಿಧ್ಯಾನ ಅಂದರೆ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಮೂರನ್ನ ಮೀರಿ ನಮ್ಮ ವರ್ತನೆ ಇರಬೇಕು ಎನ್ನುವುದು ಇಲ್ಲಿ ಅರ್ಥ. ಕೀರ್ತಿಯವರೇ, ಸರ್ ಫಾರ್ ಎಕ್ಸಾಂಪಲ್ ಹೇಳ್ತೀರಾ ಸರ್? ಅಂದ್ರೆ ಹೇಗೆ ಅನ್ನೋದು ಈಗ ನೀವ್ ಹೇಳಿದ್ದು ಇದ್ರಲ್ಲಿ ಅಂದ್ರೆ ಥಿಯರಿಟಿಕಲ್ ಆಗಿತ್ತು ಸರ್. ಪ್ರಾಕ್ಟಿಕಲ್ ಆಗಿ ನಾವು ಹೇಗ್ ಮಾಡಬಹುದು, ಒಂದು ಹಿಂಟ್ ಏನಾದ್ರು ಕೊಡ್ಬಹುದಾ ಸರ್? ಪ್ರಾಕ್ಟಿಕಲ್ ಆಗಿ ನಿರ್ಬೀಜ ಅಥವಾ ಥಾಟ್ಲೆಸ್ ಸ್ಟೇಟ್ ಅಂದರೆ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಇಂದ ಏನೇನು ಪ್ರಾಡಕ್ಟ್ಸ್ಗಳಿದೆ, ಏನೇನು ವಿಚಾರಗಳಿದೆ ಅವುಗಳನ್ನು ಮೀರಿ, ಅಂದರೆ ವೆನ್ ದ ಅಬ್ಸರ್ವರ್ ಈಸ್ ಅಬ್ಸರ್ವ್ಡ್, ಅಂದರೆ ಅಬ್ಸರ್ವರ್ ಯಾವುದು ಅಬ್ಸರ್ವ್ ಮಾಡ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಿದರೆ ನಾವು ಈ ಸ್ಥಿತಿಯನ್ನು ತಲುಪುತ್ತೇವೆ. ಯಾವುದು ಅಳತೆಯಲ್ಲಿದೆ ಆ ಅಳತೆಯನ್ನು ನಾವು ದೃಷ್ಟಿಸಿ ಸಾಕ್ಷಿ ರೂಪದಲ್ಲಿ ನೋಡಿದರೆ ನಾವು ಇಲ್ಲಿಗೆ ತಲುಪುತ್ತೇವೆ. ಈ ರೀತಿಯಾಗಿ ನನ್ನ ಈ ಪುಸ್ತಕದಲ್ಲಿ ಬರೆದಿದ್ದೀನಿ, ಯಾವುದು ಸಿಂಥಸಿಸ್ ಆಫ್ ಫಂಡಮೆಂಟಲ್ ಕ್ರಿಯೇಟಿವಿಟಿನಲ್ಲಿ. ಈ ಸ್ಥಿತಿ ಅಂದರೆ ಏನು, ಇದಕ್ಕೆ ಅಡ್ಡಿಪಡಿಸುವ ಬಾಡಿ ಮೈಂಡ್ ಇಂಟೆಲೆಕ್ಟ್ಗಳು ಯಾವ ವಿಚಾರಗಳು, ನಾವು ಸೈಕಲಾಜಿಕಲಿ ಯಾವ ರೀತಿ ಸಿಕ್ಕಾಕೋತೀವಿ, ಮತ್ತು ಈಗ ನಾನು ಹೇಳುತ್ತಿರುವ ಅಭಿಮಾನ ಮತ್ತು ಅಭಿಧ್ಯಾನ ಈ ಎರಡು ವಿಚಾರಗಳಿಗೆ ಹೋಗುವುದು ಹೇಗೆ,
ಎಲ್ಲ ವಿಚಾರವನ್ನು ಅದರಲ್ಲಿ ಕೂಲಂಕುಷವಾಗಿ ಬರೆದಿದ್ದೇನೆ. ಅದನ್ನು ನೀವು ಅಲ್ಲಿ ತಿಳ್ಕೋಬಹುದಾಗಿದೆ ಮೇಡಮ್ ಕೀರ್ತಿಯವರೇ. ಆ ರೀತಿಯಾದ ಧ್ಯಾನ ಪ್ರಕ್ರಿಯೆಯನ್ನು ಯಾರು ಮಾಡ್ತಾರೆ ಅಂದರೆ ಅರ್ಥ ಏನು? ಧ್ಯಾನ ಅಂತಂದ್ರೆ ಇಲ್ಲಿ ಓಂಕಾರವನ್ನು ಹೇಳುತ್ತಾ ಕುಳಿತುಕೊಳ್ಳುವುದು ಅಂತ ನಮ್ಮ ಇವತ್ತಿನ ಒಂದು ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ನಮ್ಮ ವರ್ತನೆ ಹೇಗಿರಬೇಕು? ಬಾಡಿ ಮೈಂಡ್ ಇಂಟೆಲೆಕ್ಟನ್ನು ಮೀರಿದಂತಹ ವರ್ತನೆ ಇರಬೇಕು. ನಾವು ಕಣ್ಣು ಬಿಟ್ಟು ಜಾಗೃತದಲ್ಲಾಗಲಿ ಅಥವಾ ಒಳಗಡೆ ಇರುವ ಇಂದ್ರಿಯಗಳ ಸಹಾಯದಿಂದ ನಾವು ಸ್ವಪ್ನವನ್ನಾಗಲಿ ಅಥವಾ ಬಾಡಿ ಮೈಂಡ್ ಇಂಟೆಲೆಕ್ಟ್ ಮೂರೂ ಇರದ ಸುಷುಪ್ತಿಯಲ್ಲಾಗಲಿ ನಾವು ಜಾಗೃತಾವಸ್ಥೆಯಲ್ಲಿ ಇದ್ದು ಜಾಗೃತರಾಗಿ ನಾವು ಕೇವಲ ಸಾಕ್ಷಿ ರೂಪದಿಂದ ನಾವು ಇದನ್ನು ಅಬ್ಸರ್ವ್ ಮಾಡಬೇಕು. 3 ಕಾನ್ಷಿಯಸ್ ಸ್ಟೇಟನ್ನು ನಾವು ಅಬ್ಸರ್ವ್ ಮಾಡಬೇಕು ಅನ್ನೋದು ಇದರ ಒಳಾರ್ಥ. ಕೀರ್ತಿಯವರೇ, ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ನಿಮಗೆ? ಇಲ್ಲ ಸರ್. ಓಕೆ ಸರ್. ಈ ರೀತಿಯಾದ ಧ್ಯಾನವನ್ನು ನಾವು ಮಾಡಬೇಕು. ಧ್ಯಾನ ಅಂತಂದ್ರೆ ಇಲ್ಲಿ ಕೇವಲ ದಿನಕ್ಕೆ 10 ನಿಮಿಷ ಕೂತ್ಕೊಂಡು ಮಾಡೋದು, ಆಮೇಲೆ ನಾವು ಮಾಡಿದ್ನೇ ಮಾಡೋದು, ಆ ರೀತಿ ಅಲ್ಲ. ನಾವು ಅಭಿಮಾನವನ್ನು ಇಟ್ಕೊಳ್ಬೇಕು. ನಂತರ ಅಭಿಮಾನ ನಮಗೆ ಒಲಿದಾಗ ಅಭಿಜ್ಞಾನ ಆರಂಭವಾಗತ್ತೆ. ಅಭಿಮಾನವಿಲ್ಲದ ಅಭಿಜ್ಞಾನ ಸ್ಟಾರ್ಟ್ ಸಾಧ್ಯವಿಲ್ಲ. ಯಾಕೆ ಎಂದರೆ ನಮ್ಮ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಯಾವತ್ತೂ ಒಂದು ಅಳತೆಗೆ ಒಳಪಡುತ್ತೆ. ಅಳತೆಯನ್ನು ಮೀರಿದ ಅನಂತ, ಅಳತೆಯೇ ಇಲ್ಲದ ಅನಾದಿ, ನಿರಾಕಾರ, ನಿರ್ಗುಣ, ಈ ಒಂದು ವಿಚಾರಗಳಲ್ಲಿ ನಮ್ಮಗಳ ಒಂದು ಬಾಡಿ ಮೈಂಡ್ ಇಂಟೆಲೆಕ್ಟ್ ಗ್ರಹಿಸೋದಿಲ್ಲ. ಆವಾಗ ನಮ್ಮ ವರ್ತನೆಗೆ ಒಂದು ಅಳತೆ ಬೇಕು, ಒಂದು ಮಾನ ಬೇಕು. ಆ ಮಾನ ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಓಂಕಾರ ಎನ್ನುವ ಒಂದು ಅಳತೆ, ಅಕಾರ ಉಕಾರ ಮಕಾರಗಳ ಅಳತೆ, ಆ ಅಳತೆಯನ್ನು ಫಾಲೋ ಮಾಡು, ಆ ರೀತಿಯಾಗಿ ವರ್ತಿಸು. ಜಾಗೃತನಾಗಿ ಎಚ್ಚರದಲ್ಲಿ, ಜಾಗೃತನಾಗಿ ಸ್ವಪ್ನದಲ್ಲಿ, ಜಾಗೃತನಾಗಿ ಸುಷುಪ್ತಿಯಲ್ಲಿ ವ್ಯವಹರಿಸು ಅಂತ ಇಲ್ಲಿ ಋಷಿಗಳು ನಮಗೆ ಹೇಳ್ತಾ ಇದ್ದಾರೆ. ಕೀರ್ತಿಯವರೇ, ಇದರಲ್ಲಿ ಏನಾದರೂ ಅನುಮಾನ ಇದೆಯಾ? ಇಲ್ಲ ಸರ್. ಓಕೆ. ಈ ರೀತಿಯಾಗಿ ಈ ವಿಚಾರಗಳನ್ನು ಮಾಡುವವ ಅಂದರೆ ಈ 3 ದಾಟಿ ಅಭಿಮಾನದಲ್ಲಿ, ಅಭಿಜ್ಞಾನದಲ್ಲಿ ಏನು ಮಾಡಬೇಕು ಅಂತಂದರೆ ಅಲ್ಟಿಮೇಟ್ ಪೊಟೆನ್ಷಿಯಲ್, ಪರಮ ಪುರುಷ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಅಂದರೆ ಅಲ್ಟಿಮೇಟ್ ಪೊಟೆನ್ಷಿಯಲ್ ಯಾವುದಿದೆ, ಅಂದರೆ ಅಲ್ಟಿಮೇಟ್ ಪಾಸಿಬಿಲಿಟಿ ಯಾವುದಿದೆ, ಅಲ್ಟಿಮೇಟ್ ಪ್ರಾಬಬಿಲಿಟಿ ಯಾವುದಿದೆ, ಅಂದರೆ ಅದು ಕೂಡ ಒಂದು ಅಳತೆಯಲ್ಲಿ ಬರತಕ್ಕದ್ದು. ಅಂದರೆ ನಾನು ಹೇಳ್ತಿರೋದು ನಿಮ್ಗಳಿಗೆ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತೀನಿ. ಪರಮ ಪುರುಷ, ಅಲ್ಟಿಮೇಟ್ ಪೊಟೆನ್ಷಿಯಲ್, ಆ ಅಲ್ಟಿಮೇಟ್ ಪೊಟೆನ್ಷಿಯಲ್ನ ನಾವು ಬಾಡಿ ಮೈಂಡ್ ಇಂಟೆಲೆಕ್ಟಿಂದ ಹಿಡಿಲಿಕ್ಕೆ ಆಗೋದಿಲ್ಲ. ಅದರ ಒಂದು ಮಾಪನವನ್ನಾಗಿ ನಾವು ತೆಗೆದುಕೊಂಡು ಆ ಮಾಪನದಲ್ಲಿ ನಾವು ಹಾಗೆ ವರ್ತನೆ ಮಾಡೋದಕ್ಕೆ ಶುರು ಮಾಡಿದರೆ ಬುದ್ಧಿ ಕರ್ಮಾನುಸಾರಿಣಿ ಅನ್ನೋ ಒಂದು ವೇದದಲ್ಲಿ ಋಷಿಗಳು ಹೇಳಿರುವ ಪ್ರಕಾರದಲ್ಲಿ ನಾವು ಆ ರೀತಿ ವರ್ತಿಸಲು ತೊಡಗಿದರೆ ಆಗ ನಮಗೆ ಸಿಕ್ಕುತ್ತೆ. ಅಲ್ಟಿಮೇಟ್ ಪೊಟೆನ್ಷಿಯಲ್ ಯಾವುದು ಅಂದರೆ ನಮಗೆ ಈ ಭೂಮಿ ಸಂಬಂಧದಲ್ಲಿ ನಮಗೆ ಕಾಣಿಸುವುದು, ನಮಗೆ ಗೋಚರವಾಗುವುದು, ನಮ್ಮ ಇಂದ್ರಿಯಗಳಿಗೆ ಸಿಗುವುದು, ಬಾಡಿ ಮೈಂಡ್ ಇಂಟೆಲೆಕ್ಟನ್ನು ಮೀರಿ ಕೂಡ ಸಿಗುವುದು ಒಂದೇ ಒಂದು. ಅದು ಯಾವುದು? ಪರಮಪುರುಷ ಅಂತಂದರೆ ಅದು ಸೂರ್ಯ. ಆ ಸೂರ್ಯನನ್ನು ನಾವು ಅಭಿಧ್ಯಾನಿಸಬೇಕು, ಅಭಿಮಾನವನ್ನು ಹೊಂದಬೇಕು. ಈ ಒಂದು ಪ್ರಕ್ರಿಯೆಯಲ್ಲೇ ಗುರುಪ್ರಸಾದ್ ಅವರು ಹಿಂದೆ ಪಾಠ ಮಾಡಿದ ಈಶಾವಾಸ್ಯ ಉಪನಿಷತ್, ಆ ಈಶಾವಾಸ್ಯ ಉಪನಿಷತ್ ಹೊರಹೊಮ್ಮಿದ್ದೇ ಈ ಒಂದು ಓಂಕಾರದ ಅಭಿಮಾನ, ಓಂಕಾರದ ಅಭಿಧ್ಯಾನದಿಂದ ಮಾತ್ರ. ಅದನ್ನು ನೀವು ಆಲ್ರೆಡಿ ಅವರ ಒಂದು ಇದರಲ್ಲಿ ಕ್ಲಾಸಲ್ಲಿ ನೀವು ಕೇಳಿದ್ದೀರ, ಈಶಾವಾಸ್ಯ ಉಪನಿಷತ್. ನೋಡಿ, ಆ ಥರ ಪ್ರಾಡಕ್ಟ್ಗಳು ಬಂದಿದೆ. ಆ ರೀತಿ ಪ್ರಾಡಕ್ಟ್ಗಳನ್ನು ನಾವು ಸಿಗತ್ತೆ.
ಅಂದರೆ ಯಾರು ಎಚ್ಚರ, ಸ್ವಪ್ನ, ಸುಷುಪ್ತಿ ಮೂರರಲ್ಲೂ, ಮೂರು ಮಾತ್ರೆಗಳಲ್ಲೂ ಅಂದರೆ ಮೂರು ಅವಧಿಯಲ್ಲೂ ಕೂಡ ನಮ್ಮ ಜಾಗೃತವನ್ನು ಇಟ್ಟುಕೊಂಡು ಮೂರರಲ್ಲೂ ವ್ಯವಹಾರ ಮಾಡಿದರೆ, ಅಂದರೆ ವ್ಯವಹಾರ ಏನು, ಅಲ್ಲಿ ಮಾಪನ ಏನು, ಪರಮ ಪುರುಷ ಅಲ್ಟಿಮೇಟ್ ಪೊಟೆನ್ಷಿಯ ಅದನ್ನು ಮಾಡ್ತಾ ಹೋದರೆ ನಮಗೆ ಸೂರ್ಯ ಅಂದರೆ ನಮ್ಗೆ ಅಲ್ಟಿಮೇಟ್ ಪೊಟೆನ್ಷಿಯ ಯಾವುದು, ಅಲ್ಟಿಮೇಟ್ ಪ್ರಾಬಬಿಲಿಟಿ ಯಾವುದು, ಅಲ್ಟಿಮೇಟ್ ಪಾಸಿಬಿಲಿಟಿ ಯಾವುದು ಅಂತ ನಮ್ಮನ್ನು ನಾವೇ ಕೇಳಿಕೊಂಡ್ರೆ ಇಲ್ಲಿ ನಮಗೆ ಅಂದರೆ ಪರಮ ಪುರುಷನ ಆರು ನಮ್ಮ ಈ ಭೂಮಿಗೆ ಅಂತಂದರೆ ಅದು ಸೂರ್ಯ. ಕಣ್ಣಿಗೆ ಕಾಣದ ಯಾವುದೋ ವಿಚಾರವಲ್ಲ, ಕಲ್ಪನೆಯಲ್ಲಿ ನಿಲುಕಿದ ವಿಚಾರವಲ್ಲ, ಸಮಾಧಿಯಲ್ಲಿ ದೊರಕುವ ಕೇವಲ ಸಮಾಧಿಯಲ್ಲಿ ದೊರಕುವ ವಿಚಾರವಲ್ಲ, ಎಚ್ಚರ, ಸ್ವಪ್ನ, ಸುಷುಪ್ತಿ ಮೂರರಲ್ಲೂ ಸಿಗುವಂಥದ್ದು ಈ ನಮ್ಮ ಸೂರ್ಯದೇವ. ಈ ನಮ್ಮ ಸೂರ್ಯದೇವನನ್ನು ನಾವು ಮಾಪನವಾಗಿ ಇಟ್ಟುಕೊಂಡು ಆ ಒಂದು ಮೂರು ಪ್ರಜ್ಞಾಸ್ಥಿತಿಯಲ್ಲೂ ನಾವು ಧ್ಯಾನಿಸಿದರೆ ಕಟ್ಟಕಡೆಯಲ್ಲಿ ನಾವು ಸೂರ್ಯನನ್ನೇ ನಾವು ತಲುಪಿಕೊಳ್ಳುತ್ತೇವೆ. ಯಾವ ರೀತಿ ಸರ್ಪ ತನ್ನ ಪೊರೆಯನ್ನು ಬಿಟ್ಟು ಹೇಗೆ ಮತ್ತೆ ಶುದ್ಧ ಮಾಡಿಕೊಳ್ಳುತ್ತೆ, ಆ ರೀತಿಯಲ್ಲಿ ನಾವು ಈ ರೀತಿಯಾಗಿ ಮಾಡಿದಾಗ ನಾವು ಕರ್ಮಗಳ ಬಲೆಯಿಂದ, ಕರ್ಮಗಳ ಫಲಗಳ ಸಂಕಷ್ಟಗಳ ಬಲೆಯಿಂದ ನಾವು ದಾಟಬಹುದು, ಈ ಸಂಸಾರವನ್ನು ನಾವು ಸಕ್ಸಸ್ಫುಲ್ಲಾಗಿ ದಾಟಬಹುದು ಅನ್ನೋದು ಋಷಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರಿಗಾರ ಡೌಟ್ ಇದೆಯಾ, ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ, ನಾನು ಮುಂದಕ್ಕೆ ಹೋಗ್ತೀನಿ. ಆ ರೀತಿಯಾಗಿ ಸಾಮಗಳಿಂದ ಅಂದ್ರೆ ಅರ್ಥ ಏನು? ಸಾಮ ಅಂತಂದರೆ ಅವೇರ್ನೆಸ್, ಪೀನಲ್ ಗ್ಲ್ಯಾಂಡಿಂದ ಸಕ್ರೀಟ್ ಆಗುವ DMT ಎನ್ನೋ ಕೆಮಿಕಲಿಂದ ಉತ್ಪತ್ತಿಯಾಗುವಂತಹ ಅವೇರ್ನೆಸ್. ಅಂದರೆ ನಾವು ಗ್ರಹಿಕೆ, ಗ್ರಹಣ ಅಂದರೆ ನಾವು ಕಣ್ಣು ನೋಡುತ್ತೆ, ಆದರೆ ಕಣ್ಣು ನೋಡಿದ್ದನ್ನು ಗ್ರಹಿಸುವುದು ಯಾವುದು? ಕಿವಿ ಕೇಳುತ್ತೆ, ಕಿವಿಯಿಂದ ಕೇಳಿದ್ದು ಗ್ರಹಿಸುವುದು ಯಾವುದು? ರುಚಿ ಗ್ರಹಿಸುವುದು ಯಾವುದು? ಆಘ್ರಾಣಿಸುವುದು ಯಾವುದು? ಸ್ಪರ್ಶ ಯಾವುದು ಅಂತಂದರೆ ಈ ಎಲ್ಲ 5 ಇಂದ್ರಿಯಗಳ ಹಿಂದೆ ಒಂದು ಇಂದ್ರಿಯ, ಒಂದು ಇಂದ್ರಿಯಗಳಿಗೆ, ಈ ಎಲ್ಲ 5 ಇಂದ್ರಿಯಗಳಿಗೆ ಒಂದು ಇಂದ್ರನಿದ್ದಾನೆ. ಒಂದು ಇಂದ್ರ, ಇಂದ್ರ ಅಂದರೆ ಇಂಗಿತ, ಅಂದರೆ ನಮ್ಮ ಅಂತರಂಗದಲ್ಲಿ ಚಲಿಸುವಂತಹ ಮನಸ್ಸು ಯಾವ ಕಡೆ ಡೈರೆಕ್ಟ್ ಮಾಡುತ್ತೆ, ಯಾವ ಇಂದ್ರಿಯಗಳಿಗೆ ಡೈರೆಕ್ಟ್ ಮಾಡುತ್ತೆ, ಆ ಇಂದ್ರಿಯಗಳನ್ನು ಅಲ್ಲಿ ಬರುವ ಇನ್ಪುಟ್ಟನ್ನು ಗ್ರಹಿಸುವಂತಹ ಇಂದ್ರ. ಇಂದ್ರಾವಯತಿ ಇದು ಇಂದ್ರ ಅಂದರೆ ಅದೊಂದು ರೀತಿಯಾದ ಬಲ. ಆ ಬಲದಿಂದ ನಾವು 5 ರೂಪದಲ್ಲಿ ಡಾಟಾಬೇಸ್ನ ನಾವು ಬಾಹ್ಯ ಜಗತ್ತಿನಿಂದ ಸಂಗ್ರಹಿಸ್ತೇವೆ ಮತ್ತು ನಮ್ಮ ಆಂತರಿಕ ಜಗತ್ತಿನಿಂದ ನಾವು ಸಂಗ್ರಹಿಸುತ್ತೇವೆ, ಅರ್ಥ ಮಾಡ್ಕೋತೇವೆ. ಅಲ್ಲಿ ಗ್ರಹಣ ಅನ್ನೋದು ಒಂದೇ. ಗ್ರಹಿಸುವವನು ಯಾರು ಅಂದರೆ ಇದರಲ್ಲಿ ಅನುಭವ ಯಾರು ಅನುಭವಿಸುವುದು, ಸಾರವನ್ನು ಯಾರು ಅನುಭವಿಸುವುದು ನಮ್ಮಲ್ಲಿ? ಕೀರ್ತಿಯವರೇ, ಇದಕ್ಕೆ ಉತ್ತರ ಗೊತ್ತಾ? ಅನುಭವ ಅಂದರೆ ಯಾರು ಅನುಭವಿಸುವುದು? ಸಾರವನ್ನು ಗ್ರಹಿಸುವುದು ಅಂದರೆ ಯಾರು ಸಾರವನ್ನು ಗ್ರಹಿಸುವುದು? ಈ ಎರಡು ಯಾರ್ಯಾರು ಒಬ್ಬ ಮನುಷ್ಯನಲ್ಲಿ? ಆತ್ಮ ಮತ್ತೆ ಜೀವಾತ್ಮನ ಸರ್? ಕರೆಕ್ಟ್. ಯಾವುದು ಯಾವುದನ್ನ ಗ್ರಹಿಸುತ್ತೆ? ಅನುಭವನ ಆತ್ಮ ಗ್ರಹಿಸುತ್ತೆ ಅನ್ಕೊಂಡು. ಅನುಭವವನ್ನ ಜೀವ, ಸಾರವನ್ನ ಮಾತ್ರ ಆತ್ಮ. ಓಕೆ ಓಕೆ ಸರ್. ಈ ರೀತಿಯಾಗಿ ವೇದಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ಹಾಗಾಗಿ ಅನುಭವ ಗಳಿಸುವ ಪ್ರಯುಕ್ತತೆಯಿಂದ ಜೀವಕ್ಕೆ ಕರ್ಮ ಉಂಟು, ಆದರೆ ಕೇವಲ ಸಾರಗ್ರಾಹಿಯಾದ ಆತ್ಮಕ್ಕೆ ಕರ್ಮಗಳ ಬಾಧೆ ಇಲ್ಲ. ಅಂದರೆ ಮುಕ್ತಿ, ಜ್ಞಾನೋದಯ ಎಲ್ಲ ವಿಚಾರಗಳು ಜೀವಕ್ಕೆ ಸಂಬಂಧಪಟ್ಟಿದ್ದು. ಆತ್ಮ ಕೇವಲ ಸಾರಗ್ರಹಿಕೆಯದು. ಅಂದರೆ ಈ ದೇಹವೆಂಬ ರಥದಲ್ಲಿ ಆತ್ಮವು ಸಾರಥಿಯಾಗಿದ್ದರೆ ಜೀವ
ಅದರ ಒಂದು ಪ್ರಯಾಣಿಕ. ಹೀಗಾಗೇನೆ ಯಾವ ದೇಹಕ್ಕೆ ಯಾವ ಆತ್ಮ ಬಂದು ಸೇರಿಕೊಳ್ಳುತ್ತೆ, ಅದಕ್ಕೆ ಯಾವ ರೀತಿಯಾದ ಸಾರಗಳು ಬೇಕು, ಆ ಸಾರಗಳು ಅನುಭವದಿಂದ ಬರಬೇಕು. ಆ ಅನುಭವಕ್ಕೆ ಯೋಗ್ಯವಾಗಿ ಸಂಗ್ರಹವಾಗಿರುವಂಥ ಕರ್ಮ, ಆ ಒಂದು ಜೀವಾತ್ಮವನ್ನ ಆತ್ಮ ತೆಗೆದುಕೊಳ್ಳುತ್ತೆ. ಕೇಳಿಕೀರ್ತಿಯವರೇ? ಸರ್, ಇದ್ರಲ್ಲಿ ಒಂದು ಡೌಟ್ ಬರ್ತಾ ಇದೆ ಸರ್. ಅಂದ್ರೆ ಈಗ ಒಬ್ಬ ಮನುಷ್ಯನಲ್ಲಿ ಒಳ್ಳೇದು ಕೆಟ್ಟದು ಅನ್ನೋ ವಿಚಾರ ಇರುತ್ತೆ ಅಲ್ವಾ ಸರ್? ಈಗ ಒಂದು ವಿಚಾರ ಅಂದ್ರೆ ಈ ಕಳ್ತನ ಮಾಡಬಾರ್ದು ಅನ್ನೋದು ಗೊತ್ತಿದ್ದೂನು ಅವ್ನ್ ಮಾಡ್ತಾನೆ ಅಂದ್ರೆ ಇದ್ರಲ್ಲಿ ಆತ್ಮದ ಅನುಭವ ಇರುತ್ತಾ ಅಥವಾ ಜೀವಾತ್ಮದ್ದು ತಿಳುವಳಿಕೆ ಇಲ್ಲದೆ ಇರೋದಿರುತ್ತಾ ಸರ್? ಇದು ಒಂಚೂರು ಕನ್ಫ್ಯೂಷನ್ ಅನಿಸ್ತಾ ಇದೆ ಸರ್. ಜೀವಾತ್ಮಕ್ಕೆ ತಿಳುವಳಿಕೆ ಅಲ್ಲ, ಜೀವಾತ್ಮದ್ದು ಕರ್ಮಾಧಾರ ಜೀವಾತ್ಮ. ಓಕೆ, ಸಾರ ರೂಪವಾದದ್ದು ಆತ್ಮ. ಅಂದ್ರೆ ಆತ್ಮಕ್ಕೂ ಕರ್ಮಕ್ಕೂ ಸಂಬಂಧವಿಲ್ಲ. ಆದರೆ ಆತ್ಮ ಡೈರೆಕ್ಟ್ ಮಾಡುತ್ತೆ. ಇಲ್ಲಿ ಬೇಡ ಅಂದ್ರೆ ಕಳ್ಳತನ ಮಾಡುವುದು ತಪ್ಪು ಅಂತ ಆತ್ಮ ಹೇಳಿದ್ರು ಕೂಡ ಜೀವಾತ್ಮ ಅಂತ ಹೇಳಬಾರ್ದು, ಜೀವದಲ್ಲಿ ಇರುವಂತಹ ಕರ್ಮ ಆ ರೀತಿಯಾಗಿ ಕೆಲಸವನ್ನ ಮಾಡಿಸುತ್ತೆ. ಅರ್ಥ ಆಯ್ತಾ ಕೀರ್ತಿ? ಸರ್, ಮತ್ತೆ ಇದರಿಂದ ಹೊರಗ್ ಬರೋದು ಹೇಗೆ ಸರ್? ಅಂದ್ರೆ ಇದು ಅಂದ್ರೆ ಎರಡು ವಿಷಯಗಳು ನಮ್ಮಲ್ಲೇ ಇದ್ದು ಅದನ್ನ ನಾವು ಓವರ್ಕಮ್ ಮಾಡದೆ ಇದು ಅಂದ್ರೆ ಏನು ಈ ಕಳ್ತನಕ್ಕೆ ಬೆಂಡ್ ಆಗೇ ಬಿಡ್ತೀವಿ. ಅಂದ್ರೆ ಅದು ಹೇಗೆ ಅದರಿಂದ ಹೊರಗ್ ಬರೋದು ಸರ್? ಅಭಿಮಾನ ಅವಿಜ್ಞಾನದಿಂದ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆಗೆ ಉತ್ತರವೇ 5ನೇ ಪ್ರಶ್ನೆಯ 5ನೇ ಮಂತ್ರವೇ ನಿಮ್ಮ ಪ್ರಶ್ನೆಗೆ ಉತ್ತರ. ಅಭಿಮಾನ ಅವಿಜ್ಞಾನ ಅಂದ್ರೆ ನಾನು ಏನ್ ಹೇಳಿದೆ, ಬಾಡಿ ಮೈಂಡ್ ಇಂಟೆಲೆಕ್ಟ್ನ ಮೀರಿದಾಗ ಜೀವಾತ್ಮನ ಕರ್ಮ ಬಾಧೆ ನಮಗೆ ತಟ್ಟುವುದಿಲ್ಲ. ನಮ್ಮ ವರ್ತನೆ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅನ್ನು ಮೀರಿ ನಾವು ವರ್ತಿಸಿದಾಗ ನಮಗೆ ನಮ್ಮಲ್ಲಿ ಇರುವ ಜೀವನಿಗೆ ಸಂಬಂಧಪಟ್ಟ ಕರ್ಮಗಳ ಬಾಧೆ ನಮಗೆ ಇರುವುದಿಲ್ಲ. ಅದನ್ನೇ ನಾನು ಹೇಳಿದ್ದು. ಸರ್ಪ ಹೇಗೆ ತನ್ನಲ್ಲೇ ಹುಟ್ಟಿ ತನ್ನ ಮೈಯಿಂದನೇ ಬರುವಂತಹ ಪೊರೆಯನ್ನ ತಾನೇ ಹೇಗೆ ಕಳಚಿ ಬಿಸಾಡಿ ಮುಂದಕ್ಕೆ ಹೋಗುತ್ತೆ, ಆ ರೀತಿಯಾಗಿ ನಮ್ಮ ಜೀವವು ನಮ್ಮಲ್ಲೇ ಇರುವಂತಹ ಕರ್ಮವನ್ನ ಕರ್ಮವು ಪ್ರಕಟಗೊಳ್ಳುವುದು ಯಾತ್ರಲ್ಲಿ ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್, ಈ 3 ವಿಚಾರದಲ್ಲಿ. ಆದರೆ 3ಅನ್ನು ಮೀರಿದ ವರ್ತನೆಯಲ್ಲಿದ್ದಾಗ ಆ ವರ್ತನೆ ಏನು ಮಾಡುತ್ತೆ, ಅಭಿಮಾನ ನಾವು ಗಳಿಸಿ ನಂತರ ಅಭಿಜ್ಞಾನದಲ್ಲಿದ್ದಾಗ ಆ ಒಂದು ಜೀವದಲ್ಲಿರುವ ಕರ್ಮಗಳನ್ನು ಮೀರಿ ನಾವು ಕೇವಲ ಅನುಭವ ಮತ್ತು ಸಾರಗ್ರಹಿಕೆಗಾಗಿ ನಾವು ಕರ್ಮವನ್ನು ಮೀರಿ ನಮ್ಮ ಒಂದು ಆತ್ಮದ ಇಚ್ಛೆ ಪ್ರಕಾರದಲ್ಲಿ ಅಂದರೆ ಕರ್ಮಗಳನ್ನು ಮೀರಿದಂತಹ ವರ್ತನೆಯಲ್ಲಿ ನಾವು ಮುಂದುವರಿಯಲಿಕ್ಕೆ ಸಾಧ್ಯವಾಗುತ್ತೆ. ಕೀರ್ತಿಯವರೇ, ಏನಾದ್ರು ಡೌಟ್ ಇದೆಯಾ? ಇಲ್ಲ ಸರ್. ಓಕೆ, ಇದ್ರೊಳಗಡೆ ಸ್ವಲ್ಪ ಇನ್ನು ಅಂದ್ರೆ ರೆಕಾರ್ಡಿಂಗ್ ಅಲ್ಲಿ ನೋಡ್ಕೋಬೇಕು ಸರ್, ಅಷ್ಟು ಹೋಗ್ಲಿಲ್ಲ ತಲೆಗೆ. ಓಕೆ, ಅಲ್ಲ ಏನಾದ್ರು ಡೌಟ್ ಇದ್ರೆ ಕೇಳಿ, ನಾನು ಸಾಧ್ಯವಾದಷ್ಟು ಉತ್ತರ ಕೊಡ್ತೇನೆ. ಸರ್, ಅಂದ್ರೆ ನೀವು ಹೇಳಿದ ಅರ್ಥ ಆಯ್ತು ಸರ್. ಅದನ್ನ ಹೇಗೆ ನಾನು ಅಪ್ಲೈ ಮಾಡ್ಬೋದು ಅನ್ನೋದು ನಂಗೆ ನಿಧಾನ. ಹೇಗೆ ಅಪ್ಲೈ ಅಂತಂದ್ರೆ, ನೀವು ಓಂಕಾರದ ಧ್ಯಾನವನ್ನ ಆರಂಭಿಸಿ, ಓಂಕಾರದ ರೀತಿಯಲ್ಲಿ ವರ್ತನೆಯನ್ನ ಆರಂಭಿಸಿ. ಈಗ ಎಚ್ಚರದಲ್ಲಿ ನಾವು ಮೊದಲು ಪ್ರಯತ್ನ, ನಂತರ ನಮ್ಮ ಸ್ವಪ್ನಗಳಲ್ಲಿ ನಾವು ಮಾಡಬೇಕು ಪ್ರಯತ್ನ, ನಂತರ ಸುಷುಪ್ತಿಯಲ್ಲಿ ನಾವು ಮಾಡಬೇಕು ಪ್ರಯತ್ನ. ಈ 3 ರೀತಿಯಲ್ಲಿ ನಾವು ಮಾಡಿದ ಪ್ರಯತ್ನದಿಂದ ಬಲಿಸಿದ ವಿಚಾರದಲ್ಲಿ ನಮಗೆ ಉಂಟಾಗುವ ಜಾಗೃತಿಯಿಂದ ನಾವು 3 ಸ್ಥಿತಿಯಲ್ಲೂ ಬಾಡಿ ಮೈಂಡ್ ಇಂಟೆಲೆಕ್ಟನ್ನು ಮೀರಿ ನಮ್ಮ ವರ್ತನೆಯನ್ನು ಮಾಡುವುದರಿಂದ ನಾವು ಕರ್ಮಗಳಿಂದ ಆಚೆ ಬರಲಿಕ್ಕೆ ಸಾಧ್ಯ. ಕೀರ್ತಿಯವರೇ, ಗೊತ್ತಾಯ್ತು, ಇದು ಕ್ಲಿಯರ್ ಆಯ್ತು. ಓಕೆ, ಅಂದ್ರೆ ಇವುಗಳಿಂದ ಅಂದರೆ ಈ ಒಂದು ಮಕಾರ ಸುಷುಪ್ತಿ ಅಂದರೆ ಅಲ್ಲಿ ಇರುವ ನಮ್ಮ ಸ್ವಧರ್ಮದ ಬೀಜಗಳ ವಿಚಾರದಿಂದ ನಾವು ಬ್ರಹ್ಮಲೋಕಕ್ಕೆ ಅಂದ್ರೆ ಬೃಹತ್ ಚಲನೆ ಮತ್ತು ಚಿಂತನೆ ಅಂದ್ರೆ ಕಾಸ್ಮಿಕ್ ಮೂವ್ಮೆಂಟ್ ಅಂಡ್ ಥಾಟ್
ಆ ಒಂದು ರಿಯಾಲಿಟಿಗೆ ನಾವು ಚಲಿಸಬಹುದು. ಅಂದರೆ ಇದೆಲ್ಲ ಮಾಡುವುದರಿಂದ ಏನು ಸಿಗತ್ತೆ ಅನ್ನೋದು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಏನು ಸಿಗುತ್ತೆ ಈ ಥರ ಮಾಡಿದವನಿಗೆ? ಕರ್ಮಗಳಿಂದ ಆಚೆ ಬರ್ತಾನೆ. ಕರ್ಮಗಳಿಂದ ಆಚೆ ಬಂದವನಿಗೆ ಏನು ಸಿಗುತ್ತೆ ಅಂತಂದರೆ ಸಾಮಗಳು ಹಿಡಿತ ಸಿಗುತ್ತೆ. ಸಾಮಗಳ ಹಿಡಿತದಿಂದ ಬ್ರಹ್ಮಲೋಕಕ್ಕೆ ಅವನು ಹೋಗುತ್ತಾನೆ. ಬ್ರಹ್ಮಲೋಕ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಏನು? ಸತ್ಯಂ ಜ್ಞಾನಂ ಅನಂತಂ. ಸತ್ಯ, ಜ್ಞಾನ ಮತ್ತೆ ಅನಂತ. ಸತ್ಯ, ದ ಟ್ರೂತ್, ದ ಪೊಟೆನ್ಷಿಯಲ್, ಆರ್ ಯು ಕ್ಯಾನ್ ಸೇ ದ ಪ್ರಾಬಬಿಲಿಟಿ. ಅಲ್ಲಿಂದ ಅದು ಮತ್ತೆ ಜ್ಞಾನ. ಜ್ಞಾನ ಏನು? ಜ್ಞಾನ ಅಂದರೆ ಯಾರಾದರೂ ಹೇಳಿ. ಜ್ಞಾನ ಅಂದರೆ ಏನು? ಇಂಗ್ಲೀಷಲ್ಲಿ ನಾಲೆಡ್ಜ್ ಅಂತ ನಾವು ಪೆದ್ದಾಗಿ ಮಾತಾಡ್ತೀವಿ. ನೋಯಿಂಗ್ ಇಸ್ ನಾಲೆಡ್ಜ್ ಆಫ್ಟರ್ ನೋಯಿಂಗ್. ಬಟ್ ಜ್ಞಾನ ಅಂದರೆ ಏನು? ವೇದ ಪ್ರಕಾರದಲ್ಲಿ ಜ್ಞಾನ ಅಂದರೆ ಅಂದರೆ ನಾನು, ನನ್ನದು, ನಾನು ಮತ್ತು ಪ್ರಪಂಚ ಎನ್ನುವ ಸಪರೇಟೆಡ್ನೆಸ್ ತಿಳುವಳಿಕೆ. ಅಲ್ಲದ್ದು ಯಾವುದು ಪೃಥಕ್ ಅಲ್ಲ, ಅದೇ ಜ್ಞಾನ. ಅಂದರೆ ನನ್ನ ಒಂದು ಅನುಭವದಲ್ಲಿ, ನನ್ನ ಒಂದು ಅಬ್ಸರ್ವೇಷನ್ನಲ್ಲಿ ಎಲ್ಲವನ್ನು ಮೀರಿದಂತಹ ಸಾರ್ವತ್ರಿಕವಾದಂಥದ್ದು ಏನಿದೆ ಅದೇ ಜ್ಞಾನ. ಅಲ್ಲ, ಜ್ಞಾನ ಸ್ವಂತದ್ದು ಅಲ್ಲ, ನನ್ನದು ಅಲ್ಲ, ನನ್ನ ಎವಿಡೆನ್ಸ್ ಫಾರ್ಮ್ ಅಲ್ಲ, ನನ್ನ ತಿಳುವಳಿಕೆ ಅಲ್ಲ. ಇದು ಜ್ಞಾನ. ಇದು ಬ್ರಹ್ಮಲೋಕದಲ್ಲಿ ಇರುವಂಥದ್ದು. ಸತ್ಯವಾಯಿತು, ಜ್ಞಾನವಾಯಿತು, ನಂತರ ಅನಂತ. ಇದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಯಾಕೆ ಅಂದರೆ ನಾವು ನಾಸದೀಯ ಸೂಕ್ತ ನೋಡಿದ್ದೇವೆ. ಇಲ್ಲ ಎನ್ನುವುದರಿಂದ ಇದೆ ಎನ್ನುವುದು ಬಂದಿದೆ. ಇಲ್ಲ ಎನ್ನುವುದರಲ್ಲಿ ಈಗ ಯಾರಾದರೂ ಹೇಳ್ತೀರಾ? ಇಲ್ಲ ಎನ್ನುವುದರಲ್ಲಿ ಎಷ್ಟಿಲ್ಲ? ಈಗ ನನ್ನ ಜೇಬಲ್ಲಿ 10 ರೂಪಾಯಿ ಇದೆ. ಎಷ್ಟಿದೆ? 10 ರೂಪಾಯಿ ಇದೆ. ಸರಿ, 10 ರೂಪಾಯಿ ಕೊಟ್ಬಿಡೆ. ಇಲ್ಲ, ನನ್ನ ಜೇಬಲ್ಲಿ ಏನೂ ಇಲ್ಲ. ಇಲ್ಲ ಅನ್ನೋದಕ್ಕೆ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಟಿಕ್ಸ್ ಮಾಡಲಿಕ್ಕೆ ಸಾಧ್ಯವೇ ಕೀರ್ತಿಯವರೇ? ಇಲ್ಲ ಸರ್, ಇಲ್ಲ ಸರ್. ಎಸ್, ಯು ಆರ್ 100% ರೈಟ್. ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಟಿಕ್ಸ್ನ ನಾವು ಇಲ್ಲ ಎನ್ನುವುದಕ್ಕೆ ಮಾಡುವುದಕ್ಕಾಗುವುದಿಲ್ಲ. ಅಂದ್ರೇನು? ಎವ್ರಿಥಿಂಗ್ ಆ್ಯಂಡ್ ನಥಿಂಗ್, ಬೋತ್ ಆರ್ ದಿ ಟೂ ಫೇಸಸ್ ಆಫ್ ಸೇಮ್ ಕಾಯಿನ್. ಏನೂ ಇಲ್ಲ ಅಥವಾ ಎಲ್ಲವೂ ಇದೆ ಎನ್ನುವ ಈ ಎರಡು ಪದಗಳ ಅರ್ಥವೂ ಒಂದೇ. ಇಲ್ಲ ಅಂತಂದ್ರೆ ಅರ್ಥ ಏನು? ಎವ್ರಿ ಪಾಸಿಬಿಲಿಟಿ ಈಸ್ ದೇರ್, ಇನ್ಫೈನೈಟ್ ಪ್ರಾಬಬಿಲಿಟಿ ಈಸ್ ದೇರ್. ಈ ಇನ್ಫೈನೈಟ್ ಪ್ರಾಬಬಿಲಿಟಿ ಇರುವಂತಹ ರಿಯಾಲಿಟಿ ಯಾವುದು? ಅದೇ ಸತ್ಯ. ಇದರ ತಿಳುವಳಿಕೆಯೇ ಜ್ಞಾನ. ಇದರ ಹರವು ಏನು? ವಿಸ್ತಾರ ಏನು? ಅನಂತ, ಎಲ್ಲವೂ. ಈ ರೀತಿಯಾದ ಪೊಟೆನ್ಷಿಯಲ್, ಆಪರ್ಚುನಿಟಿ, ನಾಲೆಡ್ಜ್ and everything. This is also called a reality. ಅಂದರೆ ಲೋಕ. ಯಾವ ಲೋಕ ಇದು? ಬ್ರಹ್ಮಲೋಕ. ಅಂದರೆ ಯಾರು ಈ 3 ಪ್ರಜ್ಞಾವಸ್ಥೆಯನ್ನು ಮೀರಿ, 3 ಪ್ರಜ್ಞಾವಸ್ಥೆಯಲ್ಲಿ ಜಾಗೃತರಾಗಿದ್ದು ಮೀರಿ, ಯಾರು ಈ 3 ಮಾತ್ರೆ ಅವಧಿಗಳನ್ನು
ತಮ್ಮ ಇಷ್ಟದ ಪ್ರಕಾರದಲ್ಲಿ ಚಲಿಸುತ್ತಾರೋ, ಮತ್ತು ಯಾರು ತಮ್ಮ ಬುದ್ಧಿ, ಬಾಡಿ, ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಮೂರನ್ನು ಮೀರಿ ತಮ್ಮ ವರ್ತನೆಯಲ್ಲಿ ತೊಡಗುತ್ತಾರೋ ಅವರಿಗೆ ಈ ರೀತಿಯಾದ ಸಕಲ ಪೊಟೆನ್ಷಿಯಲ್ಸ್ ಅಂದರೆ ಪ್ರಾಬಬಿಲಿಟೀಸ್ ಆ್ಯಂಡ್ ಎವ್ರಿ ಕೈಂಡ್ ಆಫ್ ನಾಲೆಡ್ಜ್ ಆ್ಯಂಡ್ ಇನ್ಫೈನೈಟ್ ಆಪರ್ಚುನಿಟೀಸ್ ಅನ್ನೋ ಒಂದು ರೆಲ್ಮ್, ರಿಯಾಲಿಟಿ, ಲೋಕ ಎನ್ನುವುದಕ್ಕೆ ಚಲಿಸುತ್ತಾನೆ. ಅಂದರೆ ನಾವಿಲ್ಲಿ ಯಾವುದೋ ಒಂದು ಮಾಪನದಲ್ಲಿ ಸಿಲುಕಿ ನಮ್ಮ ಸಾಮರ್ಥ್ಯ ಚಿಕ್ಕದಾಗಿ ನಾವು ಸಾಧನೆ ಮಾಡುವುದು ಚಿಕ್ಕದಾಗಿದ್ದಾಗ ಅದರಿಂದ ಹೇಗೆ ಋಷಿಗಳಾದರೂ, ಹೇಗೆ ನಮ್ಮಲ್ಲಿ ವೇದದಲ್ಲಿರುವಂತಹ ಮಹನೀಯರುಗಳು ಯಾವುದೇ ಒಂದು ಬಾಹ್ಯ ಲ್ಯಾಬೊರೇಟರಿ ಇಲ್ದಲೆ, ಅಂದರೆ ಎಂಫೆರಿಕಲ್ ಅಲ್ದಲೆ ಯಾವ ರೀತಿಯಾಗಿ ತಮ್ಮ ಜ್ಞಾನವನ್ನು ಗಳಿಸಿದರು, ಪರಮ ಸತ್ಯವಾದ, ಪರಮ ನಿತ್ಯವಾದ, ಕ್ಷಯವೇ ಇಲ್ಲದಂತಹ ಈ ಪ್ರಾಬಬಿಲಿಟಿಗಳನ್ನು ಹೇಗೆ ಕಂಡುಹಿಡಿದರು ಅಂದರೆ ಅವರು ತಮ್ಮ ವರ್ತನೆಯನ್ನು ಬಾಡಿ, ಮೈಂಡ್, ಇಂಟಲೆಕ್ಟನ್ನು ಮೀರಿ ವರ್ತಿಸುತ್ತಿದ್ದರು. ಮತ್ತು ಅವರ ಅಳತೆಗೋಲು ಈ ಮೂರನ್ನು ಮೀರಿದ ಅಳತೆಗೋಲಾಗಿತ್ತು. ಅವರ ಅಳತೆಗೋಲು ಹಾಗಾದರೆ ಯಾವುದಾಗಿತ್ತು? ಯಾರಾದರೂ ಹೇಳ್ತೀರಾ? ಇಷ್ಟೊತ್ತು ನಾನು ಹೇಳಿದ್ರಲ್ಲಿ ಅವರ ಅಳತೆಗೋಲು ಯಾವುದಾಗಿತ್ತು? ಪ್ರಫುಲ್ಲತಾ ಅವರೇ, ಅವರ ಅಳತೆಗೋಲು ಯಾವುದಾಗಿತ್ತು? ಗುರುಪ್ರಸಾದ್ ಅವರೇ ಅಥವಾ ಕೀರ್ತಿಯವರೇ, ನೀವೇ ಹೇಳಿ, ಅವರ ಅಳತೆಗೋಲು ಯಾವುದಾಗಿರಬಹುದು? ಗೊತ್ತಾಗ್ತಿಲ್ಲ ಸರ್. ಸೂರ್ಯ. ನಾನು ಸೂರ್ಯ ಅಂತ ಮೊದಲು ಹೇಳ್ಕೊಂಡ್ ಬಂದಿದ್ದೀನಿ, ನೀವು ನೆನಪಿಟ್ಕೋಬೇಕು. ಓಕೆ, ಸೂರ್ಯನನ್ನ ಅಳತೆಗೋಲಾಗಿ ಇಟ್ಟುಕೊಂಡು ತಮ್ಮ ಜಾಗೃತದಲ್ಲಿ, ಮೂರು ಪ್ರಜ್ಞಾವಸ್ಥೆಯ ಜಾಗೃತದಲ್ಲೂ ಸೂರ್ಯನನ್ನು ಅಳತೆಗೋಲಾಗಿ ಇಟ್ಟುಕೊಂಡು ಸೂರ್ಯನ ವಿಚಾರವಾದ ರೀತಿಯಲ್ಲಿ ವರ್ತಿಸುತ್ತಾ ಇರುವವನಿಗೆ ಈ ಬ್ರಹ್ಮಲೋಕ, ಬೃಹತ್ ಮನ್ ಲೋಕ ಅಂದರೆ ರಿಯಾಲಿಟಿ ಆಫ್ ಕಾಸ್ಮಿಕ್ ಮೂಮೆಂಟ್ ಅಂಡ್ ಥಾಟ್ ಲೋಕ ಪ್ರಾಪ್ತಿಯಾಗತ್ತೆ. ಅವನಲ್ಲಿರುವ ಸೋಮನಿಂದ. ಯಾವುದು ಸಾಮ? ಸೋಮ ಸುಷುಪ್ತಿಯಲ್ಲಿ ಮಕಾರ ಅನ್ನುವುದು ಅದೇ ಸಾಮ. ನಾವು ಉತ್ಕರ್ಷಣಮಲ್ಲಿ ಈ ಸಾಮಗಾನದಲ್ಲೇ ನಮ್ಮ ಈ ಚಲನೆಗೆ ಬೇಕಿರುವಂತಹ 1,000 ರಿಯಾಲಿಟಿಗಳನ್ನು ನಾವು ಇಲ್ಲಿ ಅದರ ರೆಸೋನೆನ್ಸ್ ಮುಖಾಂತರದಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೇನೆ. ಅದನ್ನೇ ಇಲ್ಲಿ ಋಷಿಗಳು ಕೂಡ ಹೇಳ್ತಾ ಇದ್ದಾರೆ. ನೀನು ಆ ರೀತಿಯಾಗಿ ಹೋಗು, ಮೂರಲ್ಲೂ ಜಾಗೃತಿಯನ್ನು ಹೊಂದು, 3 ಪ್ರಜ್ಞಾವಸ್ಥೆಯಲ್ಲೂ ಅದರಲ್ಲಿ ಮಕಾರದಲ್ಲಿರುವ ಆ ಒಂದು ಸಾಮವನ್ನು ಉಪಯೋಗಿಸಿಕೋ. ಅಂದರೆ ಸ್ವಧರ್ಮದಲ್ಲಿರುವ ಕೆಟ್ಟ ಬೀಜಗಳನ್ನು ತೆಗೆದು ಒಳ್ಳೆಯ ಬೀಜಗಳನ್ನು ನೆಡು. ಅವುಗಳಿಂದಲೇ ಸ್ವಧರ್ಮವನ್ನು ಬದಲಿಸಿಕೊಂಡು ಬ್ರಹ್ಮ ಬೃಹತ್ ಮನ್ ಲೋಕವನ್ನು ಪ್ರವೇಶಿಸು. ಇದಿಷ್ಟಕ್ಕೂ ಟೂಲ್ ಯಾವುದು? ಓಂಕಾರ, ಅಕಾರ, ಉಕಾರ, ಮಕಾರ ಎಂಬ 3 ರೀತಿಯಾದ ಪ್ರಜ್ಞಾವಸ್ಥೆಗಳೇ ಇದಕ್ಕೆ ಸಹಕಾರ. ಓಕೆ, ಯಾರಿಗೂ ಅನುಮಾನ ಇಲ್ಲ ಅಂತಂದರೆ, ಇಂಥವನು ಈ ರೀತಿಯಾಗಿ ಬ್ರಹ್ಮಲೋಕಕ್ಕೆ ಹೋದವನು ಅಂದರೆ ಎಲ್ಲೋ ಹೋಗಿದ್ದಾನೆ ಅನ್ಕೋಬೇಡಿ. ನಾ ಹೇಳಿದ್ದು ಕರೆಕ್ಟಾಗಿ ಅರ್ಥ ಮಾಡ್ತಿದೆ ನಾನು ಅನ್ಕೋತೀನಿ. ಲೋಕ ಅಂದರೆ ಇಲ್ಲಿ ಭೂಮಿ ಬಿಟ್ಟು ಇನ್ನೆಲ್ಲೋ ಹೊರಟೋದ್ರು ಅಂತಲ್ಲ. 14 ರಿಯಾಲಿಟಿಗಳಲ್ಲಿ ಅತಳ, ವಿತಳ, ಸುತಳ, ರಸತಳ, ತಳಾತಳ, ಮಹಾತಳ, ಪಾತಾಳ, ಭೂಭುವಃ ಸುವಃ ಜನಃ ಮಹಾ ಜನಃ ತಪಃ ಸತ್ಯಂ ಲೋಕ, ಕಟ್ಟ ಕಡೆಯದಾದ ಸತ್ಯಂ ಬ್ರಹ್ಮಲೋಕ. ಅಂದರೆ ದೀಸ್ ಆರ್ ಆಲ್ ದಿ 14 ರಿಯಾಲಿಟೀಸ್. ವಿ ಆರ್ ಇನ್ ದ 8th ರಿಯಾಲಿಟಿ. ಈ ಒಂದು ರಿಯಾಲಿಟಿಗಳಲ್ಲಿರುವವನು 8th ರಿಯಾಲಿಟಿಗೆ ಟಾಪ್ 14th ರಿಯಾಲಿಟಿ, ಲಾಸ್ಟ್ ರಿಯಾಲಿಟಿಗೆ ಹೋದಾಗ ಅಲ್ಲಿ ಅವನಿಗೆ ಆ ಹಿರಣ್ಯ ಗರ್ಭಲೋಕ
ಯಾವುದು ಸತ್ಯ ಜ್ಞಾನ ಅನಂತವಾಗಿರುವ ಆ ಒಂದು ರಿಯಾಲಿಟಿಯಿಂದನೇ ಸಕಲ ರಿಯಾಲಿಟಿಗಳ ಉತ್ಪನ್ನತೆ ಸೃಷ್ಟಿ. ಅದನ್ನು ಹಿರಣ್ಯ ಗರ್ಭ ಅಂದರೆ ಒಂದು ಸಾಂಕೇತಿಕವಾಗಿ ಹೇಳಿರೋದು ಚಿನ್ನದ ರೀತಿಯಲ್ಲಿ ಇರುವ ಗರ್ಭ ಅಂದರೆ ಎಲ್ಲವೂ ಏನು ಬೇಕಾದರೂ ಸಾಧನೆ ಮಾಡಿ ಯಾವುದೇ ರಿಯಾಲಿಟಿಗಳನ್ನು ಹೊಂದಬಹುದಾಗಿರುವಂತಹ ಒಂದು ರಿಯಾಲಿಟಿ ಎನ್ನುವುದೇ ಹಿರಣ್ಯ ಗರ್ಭ. ಇದೆಲ್ಲರ ಒಂದು ರಿಸೋರ್ಸ್ ಪಾಯಿಂಟ್ ಈಸ್ ಹಿರಣ್ಯ ಗರ್ಭ. ಈ ಹಿರಣ್ಯ ಗರ್ಭನೇ ಇದರ ಒಂದು ತುಣುಕೆ ನಮ್ಮಲ್ಲಿರುವ ಆತ್ಮ. ನಮ್ಮ ಆತ್ಮ ಅಂದರೆ ನಮ್ಮ ಲೋಕಲ್ ಪೃಥಕ್ ಜ್ಞಾನದಲ್ಲಿರುವ ಅಂದರೆ ಸ್ವಂತ ಪ್ರಜ್ಞೆಯನ್ನು ಹೊಂದಿರುವಂತಹ ಜೀವಿಗಳ ಆತ್ಮ ಸ್ವರೂಪ ಯಾವುದು? ಇದೇ ಬ್ರಹ್ಮಲೋಕ ಅಂದರೆ ಹಿರಣ್ಯ ಗರ್ಭಲೋಕ. ಈ ಹಿರಣ್ಯ ಗರ್ಭಲೋಕದೇ ಇದರ ಒಂದು ಅಂಶವೇ ನಮ್ಮಲ್ಲಿರುವ ಸಕಲ ಜೀವಿಗಳಲ್ಲಿರುವ ಆತ್ಮ. ಇದು ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಈ ಒಂದು ಹಿರಣ್ಯ ಗರ್ಭದಲ್ಲಿ ಜೀವಘನ ಅಂತ ಕರೀತಾರೆ. ಈ ರೀತಿಯಾಗಿ ಈ ವಿಚಾರಗಳನ್ನು ನಾವು ಈ 5ನೇ ಮಂತ್ರದಲ್ಲಿ ನೋಡಿದ್ವಿ. ಯಃ ಪುನರೇತಂ ತ್ರಿಮಾತ್ರೇಣಾಮಿತ್ಯೇತೈನೇವಾಕ್ಷರೇಣ ಪರಂ ಪುರುಷಮವಿದ್ಯಾಗೀತ ಸ ತೇಜಸೇ ಸೂರ್ಯ ಸಂಪನ್ನಃ ಯದಾ ಬಾಧೋದರಸ್ತ್ವಚಾ ವಿನಿರ್ಮುಚ್ಯತ ಏವಂ ಹವೈ ಸ ಪಾಪ್ಮನ ವಿನಿರ್ಮುಕ್ತಃ ಸಾಮಭಿರುನ್ನೀಯತೆ ಬ್ರಹ್ಮಲೋಕಂ ಸಾ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ ತದೇತೌ ಶ್ಲೋಕೌ ಭವತಃ ಅಂತ ಈ 5ನೇ ಮಂತ್ರದಲ್ಲಿ ಇವರು ಇಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದರ ಒಂದು ರೀಕ್ಯಾಪ್ ಏನಪ್ಪ ಅಂತಂದರೆ, ಯಾರು ಈ 3 ಮಾತ್ರೆಗಳನ್ನು ಉಳ್ಳಂತಹ ಓಂಕಾರ ಎಂಬ ಅಕ್ಷರದಿಂದ ಆ ಪರಮಪುರುಷನನ್ನು ಅಭಿಧ್ಯಾನಿಸುವನು, ಅವನು ಜ್ಯೋತಿರ್ಮಯನಾದ ಸೂರ್ಯನಲ್ಲೇ ಒಂದಾಗುತ್ತಾನೆ. ಹೇಗೆ ಸರ್ಪ ತನ್ನ ಪೊರೆಯಿಂದ ಹೇಗೆ ಆಚೆ ಬಂದು ಮುಂದಕ್ಕೆ ಚಲಿಸುತ್ತೋ ಆ ರೀತಿ ಪಾಪದಿಂದ ಅವನು ಅಥವಾ ಅವಳು ಮುಕ್ತನಾಗುತ್ತಾಳೆ. ಅಂಥವರು ತಮ್ಮಲ್ಲೇ ಇರುವ ಸಾಮಗಳಿಂದ ಬ್ರಹ್ಮಲೋಕಕ್ಕೆ ಒಯ್ಯಲ್ಪಡುತ್ತಾರೆ. ಅಂಥವರು ಶ್ರೇಷ್ಠನಾದ ಹಿರಣ್ಯ ಗರ್ಭನಿಗಿಂತಲೂ ಶ್ರೇಷ್ಠನಾದ ಮತ್ತು ಎಲ್ಲ ಶರೀರಗಳಲ್ಲಿಯೂ ಪ್ರವೇಶಿಸಿರುವ ಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. ಇದು ಈ ಮಂತ್ರದ ಅರ್ಥ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಕೀರ್ತಿಯವರೇ. ಸರ್, ಇದು ಒಂದು ಸಾಮಾನ್ಯ ಮನುಷ್ಯ ಅವನು ಇದನ್ನ ಈಗ ಅಂದ್ರೆ ಈಗ ನಾವು ಇದನ್ನ ಆಚರಿಸಿ ಇದನ್ನ ಒಂದು ಬ್ರಹ್ಮಲೋಕವನ್ನು ಪಡ್ಕೋಬಹುದಾ ಸರ್? ಖಂಡಿತ. ಇದು ಎಲ್ಲರೂ ಸಾಮಾನ್ಯರೇ, ಹುಟ್ಟುವಾಗ ಎಲ್ಲರೂ ಸಾಮಾನ್ಯರೇ, ಸಾಧನೆಯಿಂದ ಅಸಾಮಾನ್ಯತೆ. ಕೀರ್ತಿಯವರೇ, ಸರ್ ಅಂದ್ರೆ ಈಗ ಹೆಂಗಾಗತ್ತೆ ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ಸರ್, ಈಗ ಇದ್ರಲ್ಲಿ ಅಂದ್ರೆ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಓಂಕಾರ ಚಾಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೂ ಅದ್ರಲ್ಲಿ ಎಷ್ಟೋ ಮಿಸ್ಟೇಕ್ಸ್ ಗಳು ಗೊತ್ತಿಲ್ದೆ ಆಗಿರತ್ತೆ. ಬಟ್ ಅವಾಗ ನಮ್ಗೆ ಈ ಒಂದು ಇದನ್ನ ರೀಚ್ ಆಗಕ್ಕೆ ಗೊತ್ತೇ ಆಗಲ್ವಲ್ಲ ಸರ್? ಇಲ್ಲ, ನೀವು ಮಾಡ್ತಾ ಹೋದ್ರೆ ನಿಮಗೆ ಮಾರ್ಗದರ್ಶನ, ನಿಮ್ಮ ಪ್ರಾಮಾಣಿಕವಾಗಿ ಮುಂದಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಪ್ರತಿ ಹಂತದಲ್ಲೂ ಮಾರ್ಗದರ್ಶನಕ್ಕಾಗಿ ನಿಮ್ಮ ಒಳಗಡೆ ನಿಮ್ಮ ಜಾಗೃತವೇ ನಿಮಗೆ ದಾರಿಯನ್ನು ಮಾಡಿಕೊಡುತ್ತೆ ಅಥವಾ ಹೊರಗಡೆ ಹುಡುಕಿ ಕೊಡುತ್ತೆ. ಇದಕ್ಕೆ ಜೀವಂತ ಉದಾಹರಣೆ ನಾನು ಮಾಡುವ ರಿಸರ್ಚ್ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಾನು ಇದೇ ರೀತಿಯಾಗಿ ಇಲ್ಲಿವರೆಗೆ ಬಂದಿರೋದು. ಅಂದರೆ ಅದಕ್ಕೆ ಎಕ್ಸ್ಟರ್ನಲ್ ಸಪೋರ್ಟ್ ಬೇಕಾ, ಇಂಟರ್ನಲ್ ಸಪೋರ್ಟ್ ಬೇಕಾ, ಎಲ್ಲವೂ ಸಾಧ್ಯವಾಗುತ್ತೆ. ಆದರೆ ನಾವೇನು ಮಾಡಬೇಕು, ಆ ಸಾಧ್ಯತೆಯನ್ನು ಗಳಿಸಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆ ಸಾಧ್ಯತೆಯನ್ನು ಗಳಿಸಲಿಕ್ಕೆ ನಾವು ಯೋಗ್ಯತೆಯನ್ನು ಪಡಿಬೇಕು. ಆ ಯೋಗ್ಯತೆಗಾಗಿ ನಾವು ಸಾಧನೆಯನ್ನು ಮಾಡ್ತಾ ಹೋಗಬೇಕು. ನಮ್ಮ ಯೋಗ್ಯತೆ ಜಾಸ್ತಿ ಆದಂಗೆ ಆಯಾ ಲೇಯರ್ಗಳಲ್ಲಿ, ಆಯಾ ಡೊಮೈನ್ಗಳಲ್ಲಿ, ಆಯಾ ರಿಯಾಲಿಟೀಸ್ಗಳಲ್ಲಿ ನಮಗೆ ಬೇಕಾದಂತಹ ಮಾರ್ಗದರ್ಶನ ತಾನಾಗಿ ಈ ಬ್ರಹ್ಮ ಎನ್ನುವುದು, ಈ ನಮ್ಮ ಆತ್ಮ ಎನ್ನುವುದಕ್ಕೆ ಒದಗಿಸಿಕೊಡುತ್ತೆ. ಕೀರ್ತಿಯವರೇ,
ಓಕೆ ಸರ್, ಇಲ್ಲಿ ಕ್ಲಿಯರ್ ಆಯ್ತು. ಎಸ್, ಮಾಡುವುದು ಮುಖ್ಯ. ಕೇಳಿ ಸುಧಾವ್ರೆ, ಸುಧಾವ್ರೆ ಕೇಳಿ ಕೇಳಿ ಸುಧಾವ್ರೆ, ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರಾ. ಸುಧಾವ್ರೆ ಕೇಳಿ. ಸರ್, ಹಿರಣ್ಯ ಗರ್ಭ ಅಂದ್ರೆ ಏನ್ ಸರ್ ಮೀನಿಂಗ್ ಆಕ್ಚುಲಿ? ಹಿರಣ್ಯ ಅಂದ್ರೆ ಲಿಟ್ರಲ್ ಟ್ರಾನ್ಸ್ಲೇಷನ್ ಹಿರಣ್ಯ ಅಂತಂದ್ರೆ ಚಿನ್ನ, ಗರ್ಭ, ಗರ್ಭ ಅಂದ್ರೆ ಊಂಬ್ ಅಂದ್ರೆ ಚಿನ್ನ, ಚಿನ್ನದ ಗರ್ಭ ಅಂದ್ರೆ ಏನು? ಚಿನ್ನ ನಾವು ಅಲ್ಟಿಮೇಟ್ ಮೆಟಲ್ ಅಂತ ನಾವು ತಗೊಳ್ಳೋದ್ರಿಂದ ಚಿನ್ನ ಸಕಲ ಕಾಲದಲ್ಲೂ ಸಕಲ ಜನರಿಗೂ ಅತ್ಯಂತ ಸರ್ವಶ್ರೇಷ್ಠವಾಗಿರುವುದರಿಂದ ಆ ಒಂದು ಕಂಪ್ಯಾರಿಸನ್ನಲ್ಲಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದನ್ನ ಜೀವಘನ ಅಂದರೆ ಜೀವಗಳು ಸಾಲಿಡಿಫೈ ಆಗಿರುವಂತಹ ಸ್ಟೇಟಸ್ ಅಂದರೆ ಬ್ರಹ್ಮಲೋಕನೇ ಹಿರಣ್ಯ ಗರ್ಭ. ಅಂದರೆ ಹಿರಣ್ಯ ಗರ್ಭದಲ್ಲಿ ಮಾತ್ರವೇ ಸತ್ಯ ಜ್ಞಾನ ಅನಂತವಾಗಿರುವಂಥದ್ದು. ಅದರಿಂದನೇ ನಾವು ಸಾಧನೆ, ಯಾರಲ್ಲಿ ಏನೇ ಹುಟ್ಟಿರುವುದು, ಬದುಕಿರುವುದು, ಸಾಯುತ್ತಿರುವುದು, ಪುನಃ ಜನ್ಮಿಸುವುದು, ಈ ಪ್ರಕೃತಿ ಪುರುಷ ಎಲ್ಲದಕ್ಕೂ ರಿಸೋರ್ಸ್ ಆಗಿರುವುದು ಯಾವುದು? ಆ ರಿಸೋರ್ಸ್ ಈಸ್ ಕಾಲ್ಡ್ ಹಿರಣ್ಯ ಗರ್ಭ. ಅದೇ ಸತ್ಯಲೋಕ, ಅದೇ ಬ್ರಹ್ಮಲೋಕ. ಈ ಹಿರಣ್ಯ ಗರ್ಭವನ್ನು ಆ ಒಂದು ಸ್ಥಿತಿಕಾರಕನಾದ ವಿಷ್ಣು ತನ್ನ ಗರ್ಭದಲ್ಲಿ ಹೊಂದಿದ್ದಾನೆ. ಅವನ ಗರ್ಭದಲ್ಲಿರುವುದೇ ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭದಿಂದ ಕಮಲದಲ್ಲಿ ಉತ್ಪತ್ತಿಯಾದವನೇ ಬ್ರಹ್ಮ. ಅಂದರೆ ಆ ಒಂದು ಹಿರಣ್ಯ ಗರ್ಭ, ಗರ್ಭ ಎಲ್ಲಿರುತ್ತೆ? ನೀವೆಲ್ಲ ಹೆಂಗಸರಿಗೆ ಗೊತ್ತಿರುತ್ತೆ, ಗರ್ಭಕೋಶ ಎಲ್ಲಿರುತ್ತೆ. ಆ ಹೊಕ್ಕಳಿನಿಂದನೇ ಹುಟ್ಟಿರುವಂತಹ ಆ ಒಂದು ಕಮಲ ಅಂದರೆ ವಿವಿಧ ರೀತಿಯಾದ ಜಗತ್ತಿನ 4 ರೀತಿಯಾದ ಅಥವಾ ಜಗತ್ತಲ್ಲಿ ಯಾವ ಯಾವ ರೀತಿಯಾದ ಪ್ರಜ್ಞಾಸ್ಥಿತಿಗಳಿವೆ, ಆ ಎಲ್ಲ ಪ್ರಜ್ಞಾಸ್ಥಿತಿಗಳು ಕಮಲದ ಪೆಟಲ್ಸ್ಗಳಲ್ಲಿ ರೆಪ್ರೆಸೆಂಟೇಷನ್ಸ್ ಇದೆ. ಅದರಲ್ಲಿ 4 ತಲೆ ಬ್ರಹ್ಮ ಹುಟ್ಟಿದ್ದಾನೆ, ಕೂತಿದ್ದಾನೆ. ಅಂದರೆ 4 ರೀತಿಯಾದ ಪ್ರಜ್ಞಾವಸ್ಥೆಯಲ್ಲಿ ಅವನು ಕೂತಿದ್ದಾನೆ. ಅಂದರೆ ಯಾವುದು? ಎಚ್ಚರ, ಸ್ವಪ್ನ, ಸುಷುಪ್ತಿ ಮತ್ತು ತುರೀಯ ಅಂತ ನಾವು ತಗೋಬಹುದು. ಅಥವಾ ಪೃಥ್ವಿ, ಆಪಸ್ತೇಜೋ, ವಾಯು, ಈ 4 ತಗೋಬಹುದು. ಈ ರೀತಿಯಾಗಿ ಬ್ರಹ್ಮ ಅಲ್ಲಿ ಕುಳಿತಿದ್ದಾನೆ. ಈ ರೀತಿಯಾದ ಒಂದು ಬ್ರಹ್ಮನಿಗೆ ಒಂದು ರಿಸೋರ್ಸ್ ಬೇಕಲ್ಲ ಸೃಷ್ಟಿ ಮಾಡಲಿಕ್ಕೆ, ಸ್ಥಿತಿಯಲ್ಲಿರಲಿಕ್ಕೆ, ಲಯವಾಗಲಿಕ್ಕೆ. ಅದಕ್ಕೆ ಬೇಕಾದ ಪ್ರಕೃತಿ ಮತ್ತು ಪುರುಷ ಬೇಕು. ಅದಕ್ಕೆ ರಿಸೋರ್ಸ್ ಯಾವುದು ಅಂದರೆ ಹಿರಣ್ಯ ಗರ್ಭ. ನಾವು ಈಗ ಕೀರ್ತಿಯವ್ರು ಕೇಳಿದ ಹಾಗೆ ನಾವೀಗ ಸಾಧನೆಯನ್ನು ಮಾಡ್ತಾ ಹೋದಾಗ ನಮಗೆ ಮಾರ್ಗದರ್ಶನವಾಗಲಿ ಅನುಕೂಲಗಳಾಗಲಿ ಮಾಡಿಕೊಡುವುದು ಯಾವುದು? ಇದೇ ಹಿರಣ್ಯ ಗರ್ಭ. ನಾವು ಭೂಮಿಯಲ್ಲಿ ಅಕ್ಕಿ ಹಾಕಿದಾಗ, ಬಿತ್ತಿದಾಗ ಬೀಜವನ್ನು ಅದು ಫಲ ಬಿಡೋದು ಹೇಗೆ? ಇದೇ ಹಿರಣ್ಯ ಗರ್ಭದಿಂದ. ಮಳೆಯಾಗಿ ಮೋಡವಾಗುವುದು ಹೇಗೆ? ಇದೇ ಹಿರಣ್ಯ ಗರ್ಭದಿಂದ. ಅಂದರೆ ಹಿರಣ್ಯ ಗರ್ಭ ಅಂದ್ರೇನು? ಜೀವದ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಮತ್ತೆ ಸ್ಥಿತಿಯಲ್ಲಿರಬೇ ಈ 3 ಸ್ಥಿತಿಗಳಿಗೆ, ಸೃಷ್ಟಿ, ಸ್ಥಿತಿ, ಲಯ ಎಂಬ 3 ರಿಯಾಲಿಟಿಗಳಿಗೆ ರಿಸೋರ್ಸ್ ಯಾವುದು? ಅದು ಹಿರಣ್ಯ ಗರ್ಭ. ಅದರಲ್ಲಿ ಏನಿದೆ ಹಿರಣ್ಯ ಗರ್ಭದಲ್ಲಿ? ಸತ್ಯಜ್ಞಾನ ಅನಂತ, 3 ವಿಚಾರವಿರುವುದು. ಸತ್ಯಜ್ಞಾನಂ ಅನಂತಂ ಬ್ರಹ್ಮ. ಅಂದರೆ ಫಂಡಮೆಂಟಲಿ ಇಟ್ ಈಸ್ ಎ ಕಾಸ್ಮಿಕ್ ಮೂವ್ಮೆಂಟ್ ಆ್ಯಂಡ್ ಥಾಟ್. ದಟ್ ಈಸ್ ಕಾಲ್ಡ್ ಹಿರಣ್ಯ ಗರ್ಭ. ಸುಧಾವ್ರೆ, ಹಾಂ ಸರ್, ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದರೆ ಇವತ್ತು ಸಮಯ ಆಯಿತು. ಯಾರಿಗೂ ಪ್ರಶ್ನೆಯನ್ನು ಕಾರ್ಯಕ್ರಮ ಮುಗಿಸೋಣ. ಓಂ ಗಣಾನಾನ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಗಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ
ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಪರಮಾತ್ಮ ಸ್ವಾಮಿ ನಾರಾಯಣ